ನಮ್ಮ ಮನೆಯೊಳಗೆ ಎಷ್ಟು ಹೇಳಿದ್ರು ಬುದ್ಧಿ ಇಲ್ಲ. ನಮ್ಮ ಮನೆಯಲ್ಲಿ ದಂಡ ಮಾಡೋರೇ ಜಾಸ್ತಿ ಆಗ್ಬಿಟ್ರು. ಲಕ್ಷ್ಮಿ, ರಕ್ಷ ರಕ್ಷೋ ಜನಾರ್ದನ. ಏನ್ರಿ ಅದು? ಗಜಲಕ್ಷ್ಮಿ, ಗಜಲಕ್ಷ್ಮಿ, ಏನೇ ಇದು? ತುಳಸಿ ಮುಂದೆ 2, ಬಾಗಲ ಮುಂದೆ 2, ಈಗ ದೇವ್ರ ಮುಂದೆ 2. ದಿನಕ್ಕೆ 6 ಬತ್ತಿ ಅಂಟಿಸಿದ್ರೆ ವೇಸ್ಟ್ ಅಲ್ವೇನೆ? ಆರಿಸ್ಬಿಟ್ರಾ? ಈಗ ನಿಮಗ್ ಸಮಾಧಾನ ಆಯ್ತಾ? ನನ್ ಕರ್ಮ. ನೆಮ್ಮದಿಯಾಗಿ ಪೂಜೆ ಮಾಡ್ಕೊ ಬಿಡಲ್ಲ ಅಂತೀರಲ್ರಿ? ಅಲ್ವೇ, ನಿನ್ ದೇವರು ಒಂದ್ ಕಡ್ಡಿ ಅಂಟಿಸಿದ್ರೆ ಬೇಡ ಅಂತಾನೇನೆ? ಅದ ಹಾಗಲ್ಲ ರೀ. ಹಾಗೂ ಅಲ್ಲ ಹೀಗೂ ಅಲ್ಲ, ದಿನಕ್ಕೆ ಒಂದೇ ಕಡ್ಡಿ ಅಂಟಿಸ್ಬೇಕು ಅಷ್ಟೇ. ಏನಮ್ಮ ಅದು ಅಪ್ಪನ್ ಗಲಾಟೆ? ಅಯ್ಯೋ, ನಿಮ್ಮ ಅಪ್ಪನ್ ಜಿಪ್ಪನ್ ತಂದಲ್ಲಿ ನನ್ ಸಂಸಾರ ಮಾಡಿ ಮಾಡಿ ಸಾಕಾಗ್ ಹೋಗಿದೆ ಕಣೆ. ನೀನೇ ವಿಚಾರಿಸ್ಕೊ ಅವ್ರನ್ನ. ಒಂದಿನ ನೋಡು, ದಿನಕ್ಕೆ 6 ಕಡ್ಡಿ ವೇಸ್ಟ್ ಅಲ್ವೇನಮ್ಮ? ಹೋಗ್ಲಿ ಬಿಡಪ್ಪ, ನಿಮ್ ಜಗಳ ಯಾವಾಗ್ಲೂ ಇದ್ದಿದೆ. ಅಪ್ಪ, ಹ್ಮ್, ನನ್ ಮೊಬೈಲ್ಗೆ ಕರೆನ್ಸಿ ಹಾಕಿಸ್ಬೇಕು, 100 ರೂಪಾಯಿ ಕೊಡಪ್ಪ. 100 ರೂಪಾಯ? ಕರೆನ್ಸಿ ಹಾಕ್ಸಿ 3 ದಿನ ಆಗ್ಲಿಲ್ಲ, ಮತ್ತೆ ಕರೆನ್ಸಿನ ನಾನ್ ಕೊಡಲ್ಲ. ಮನೇಲಿರೋ ಫೋನ್ ಕೂಡ ಡಿಸ್ಕನೆಕ್ಟ್ ಮಾಡ್ಸಿದೀರಾ, ಇನ್ ಕರೆನ್ಸಿ ಖರ್ಚಾಗದೆ ಇರುತ್ತಾ? ಸುಮ್ನೆ ಕೊಡಿಪಾ. ಅಪ್ಪ, ನಾನ್ ಕೇಳ್ತಾನೆ ಇದೀನಿ, ನೀವು ಹೋಗ್ತಾನೆ ಇದೀರಾ. ನೋ, ನಿನಗೆ ತಿಂಗಳಿಗೆ ಒಂದೇ ಸರ್ತಿ ದುಡ್ಡು. ಹೊರಗಡೆ ಹೋಗ್ಬೇಕಾದ್ರೆ ಫೋನ್ ಮನೇಲಿ ಇಟ್ಬಿಟ್ಟು ಹೋಗು, ಇಲ್ಲಾಂದ್ರೆ ಇನ್ಕಮಿಂಗ್ ಕಾಲ್ ಮಾತ್ರ ಅಟೆಂಡ್ ಮಾಡು. ನಿಮ್ಮ ಹತ್ರ ಮಾತಾಡ್ತೀನಲ್ಲ, ನನಗ್ ಬುದ್ಧಿ ಇಲ್ಲ. ನೀವು ಕೇಳ್ದಾಗೆಲ್ಲ ದುಡ್ಡು ಕೊಟ್ಬಿಟ್ರೆ ಒಳ್ಳೆಯವನು, ಇಲ್ದೆ ಹೋದ್ರೆ ಕೆಟ್ಟವನು. ಸ್ವಾಮಿ ನಾರಾಯಣರಾಯರೇ. ಯಾರದು? ನಾನು ಸಂಜೀವಯ್ಯ. ಬನ್ನಿ ಒಳಗೆ. ಓ ಸಂಜೀವಯ್ಯ, ಬಾರಯ್ಯ, ಬಾ ಬಾ, ಕೂತ್ಕೋ ಕೂತ್ಕೋ. ಏನು ನಿನ್ನ ವೇಷಭೂಷಣಗಳೆಲ್ಲ ಬದಲಾವಣೆ ಆಗೋಗ್ಬಿಟ್ಟಿದೆ? ಕಾಲಕ್ಕೆ ತಕ್ಕ ಹಾಗೆ ಅಪ್ಡೇಟ್ ಆಗ್ತದೆ ಹಾಗೆ. ಅದ್ ಸರಿ, ಬಂದ್ ವಿಷಯ. ನಿಮ್ ಮೊದಲನೇ ಮಗಳು ಅಂಜನಾಗೆ ಗಂಡು ನೋಡಿ ಅಂತ ಹೇಳಿದ್ರಲ್ಲ, ಅದ್ರ ವಿಷಯಕ್ಕೆ ಬಂದೆ. ಫೋಟೋ ತೋರಿಸ್ಲಾ? ಕೊಡು ನೋಡೋಣ. ಕೊಡೋದೆಲ್ಲ ತೋರ್ಸೋದು ಲ್ಯಾಪ್ಟಾಪ್ ಅಲ್ಲಿ. ಅಯ್ಯೋ, ಎಲ್ಲ ಲ್ಯಾಪ್ಟಾಪ್ ಅಲ್ಲ. ನಮಸ್ಕಾರ. ನಮಸ್ಕಾರಮ್ಮ. ನಮಸ್ಕಾರ. ಚೆನ್ನಾಗಿದ್ದೀರಾ? ದೇವರ ದಯದಿಂದ ಚೆನ್ನಾಗಿದ್ದೀನಿ ತಾಯಿ. ನಿಮ್ ಮೊದಲನೇ ಮಗಳು ಅಂಜನಾಗೆ ಗಂಡು ನೋಡಿ ಅಂತ ಹೇಳಿದ್ರಲ್ಲ, ಅದ್ರ ವಿಷಯಕ್ಕೆ ಬಂದೆ. ಓ, ಬಹಳ ಸಂತೋಷ. ಬನ್ನಿ ಬನ್ನಿ, ತಿಂಡಿ ತಿನ್ನಿ ಬನ್ನಿ. ಅಯ್ಯೋ ಬೇಡಮ್ಮ. ಅಯ್ಯಯ್ಯಯ್ಯ, ಅವ್ರು ಇನ್ನೂ ಬಂದ್ ಕೂತಿಲ್ಲ, ಆಗ್ಲೇ ತಿಂಡಿ ಕರಿತಾ ಇದ್ದಲೆ. ಅವರು ಹೊರಗಡೆ ಏನು ತಿನ್ನೋಲ್ಲ, ಕಾಫಿ ಸಹ ಮನೇಲಿ ಕುಡ್ಕೊಂಡೇ ಹೊರಡೋದು. ಅಲ್ವೇ ಸಂಜೀವಯ್ಯ? ನಿಮ್ಮ ಒಂದು ಮನೆ ಬರುವಾಗ ಮಾತ್ರ ಅಷ್ಟೇ, ಉಳಿದ ಕಡೆ ಏನು ತೊಂದರೆ ಇಲ್ಲ. ವೆರಿ ಗುಡ್, ವೆರಿ ಗುಡ್. ನನ್ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ. ಎಷ್ಟು ವರ್ಷದಿಂದ ನಿಮ್ಮನ್ನ ನೋಡ್ತಾ ಇದ್ದೀನಿ, ಅಷ್ಟು ಅರ್ಥ ಮಾಡ್ಕೊಳ್ತಿದ್ರೆ ಹೇಗೆ? ಸರಿ ಸರಿ, ಕೊಡು. ಅಲ್ಲಲ್ಲ, ತೋರ್ಸು. ನೋಡಿ, ನೀವು ನೋಡಿಮ್ಮ, ಈ ಹುಡುಗನ ಹೆಸರು ಅರವಿಂದ ಅಂತ. ಒಳ್ಳೆ ಹುಡುಗ, ಕೈ ತುಂಬಾ ಸಂಬಳ ತರ್ತಾನೆ. ಕೈ ತುಂಬಾ ಸಂಬಳ ತರ್ತಾನೆ ಅಂತ ಬರೀ 100 ರೂಪಾಯಿಗಳ ಕಟ್ಟುಗಳು ತಂದ್ರೆ ಸಾಲದು, 1000 ಕಟ್ಟುಗಳ ಕಂತೆ ತರೋನಿದ್ರೆ ಹೇಳು. ಈ ಹುಡುಗನ ಹೆಸರು ಚಂದ್ರಕಾಂತ್ ಅಂತ. 60,000 ರೂಪಾಯಿ ಸಂಬಳ. ಬೆಂಗಳೂರಿನಲ್ಲಿ ಆಸ್ತಿ ಇಲ್ಲ, ಊರಿನಲ್ಲಿ 2 ಎಕರೆ ಜಮೀನಿದೆ, 2 ತಂಗಿರ ಮದುವೆ ಮಾಡ್ಬೇಕು, ಬ್ಯಾಂಕ್ ಬ್ಯಾಲೆನ್ಸ್ ನಿಲ್. ಇರೋ 2 ಎಕರೆ ಜಮೀನ್ ಮಾರಿ ತಂಗೀರಿಗೆ ಮದುವೆ ಮಾಡಿದ್ರೆ ಮುಗೀತು, ಆಸ್ತಿ ಖಾಲಿ. ಸಂಬಳ ನೆಚ್ಕೊಂಡೆ ಬದುಕಬೇಕಾಗತ್ತೆ. ನೋಡಯ್ಯ, 1 ಲಕ್ಷ ಸಂಬಳ, ಕಾರು ಬಂಗ್ಲೆ ಇರೋ ಹುಡುಗ ಇದ್ರೆ ಹೇಳು, ಯೋಚನೆ ಮಾಡೋಣ. ಅಷ್ಟೆಲ್ಲ ಅನುಕೂಲ ಇರೋಂತ ಹುಡುಗ ಬೇಕು ಅಂದ್ರೆ ಕನಿಷ್ಠ ಪಕ್ಷ 25 ರಿಂದ 30 ಲಕ್ಷ ರೂಪಾಯಿ ವರದಕ್ಷಿಣೆ ಕೇಳ್ತಾರೆ. ಕೊಡಕ್ಕಾಗತ್ತಾ ನಿಮ್ ಕೈಲಿ? ಒಂದು ಬಿಡಿಕಾಸು ಕೊಡೋಲ್ಲ. ವರದಕ್ಷಿಣೆ ಕೊಡೋದು ತಗೊಳ್ಳೋದು ಎರಡೂನು ಕಾನೂನು ಪ್ರಕಾರ ಅಪರಾಧ ಅಂತ ಗೊತ್ತಿಲ್ವಾ ನಿನಗೆ? ಒಬ್ಬ ಹುಡುಗ ಇದ್ದಾನೆ, ಅವನೇ ಬೇಕಾದ್ರೆ 5 ಲಕ್ಷ ರೂಪಾಯಿ ವರದಕ್ಷಿಣೆ ಕೊಡ್ತಾನೆ. ಆದ್ರೆ ಒಂದ್ ಕಂಡೀಷನ್. ಏನದು? ಹುಡುಗನ್ನ ಮನೆ ಅಳಿನನ್ನಾಗಿ ಮಾಡ್ಕೋಬೇಕು. ಧಾರಾಳವಾಗಿ, ಅದೇ ತಾನೇ ನನಗೂ ಬೇಕಾಗಿರೋದು. ಸ್ವಲ್ಪ ಇರಿ, ಹುಡುಗನ್ ತಂದೆ ತಾಯಿನೂ ಜೊತೆ ಇರ್ತಾರೆ, ಅವ್ರನ್ನೂ ನೋಡ್ಕೋಬೇಕು. ನೀವು ಹೂಲ್ನಿ, ಈಗಲೇ ಫೋಟೋ ತೋರಿಸ್ತೀನಿ. ಹೇಳಿ. ಆಮೇಲೆ 5 ಲಕ್ಷ ರೂಪಾಯಿ ವಧು ದಕ್ಷಿಣ ಕೊಡ್ತಾರಂತೆ, ಅವ್ರ ಸಂಸಾರನು ನಾವೇ ನೋಡ್ಕೋಬೇಕಂತೆ. ನಮ್ಮ ಹೆಣ್ಮಕ್ಳಿಗೆ ನಾನೇ ಹುಡುಗನ್ ನೋಡ್ಕೊಂಡ್ ಬರ್ತೀನಿ, ನೀನೇನ್ ನೋಡ್ಬೇಕಾಗಿಲ್ಲ. ಹೇಳಿ ಆಮೇಲೆ. ಅಮ್ಮ, ನಾನ್ ಬಂದ್ ಕೆಲ್ಸ ಆಯ್ತು. ನೋಡಿ, ನಿಮ್ ಯಜಮಾನ್ ಹುಡುಕೋ ಗಂಡಿನ ಬಗ್ಗೆ ಸರಿಯಾಗಿ ವಿಚಾರಿಸಿ ಮದುವೆ ಮಾಡ್ಕೊಡಿ. ಇಲ್ಲ ಅಂದ್ರೆ ದುಡ್ಡು ಆಸೆಗೋಸ್ಕರ ನಿಮ್ ಮಗಳ ಬಾಳನ್ನೇ ಹಾಳು ಮಾಡ್ಬಿಡ್ತಾರೆ. ನಾನ್ ಯಾಕಯ್ಯ ಹಾಳು ಮಾಡ್ತೀನಿ? ನೋಡ್ತಾ ಇರೋ ಎಂತ ಹುಡುಗನ್ ತಗೊಂಡ್ಬರ್ತೀನಿ ಅಂತ. ತರ್ತೀರಾ, ಬರ್ತೀನಿ. ಹೋಗೋ, ಬರ್ಬೇಡ. ಯಾಕ್ರಿ ಆಸ್ತಿ ಆಸ್ತಿ ಅಂತ ಹೊಡ್ಕೋತೀರಾ? ಇಷ್ಟೊಂದು ಆಸ್ತಿ ಇದ್ರುನು ನಮ್ ಹೆಣ್ಮಕ್ಳಿಗೆ ಸುಖ ಸಂತೋಷ ತಂದ್ಕೊಡೋದು ಈ ಆಸ್ತಿ ಅಲ್ಲ ರೀ, ಒಳ್ಳೆ ಗುಣ ಇರೋ ಹುಡುಗ್ರು. ಗಜು, ನೀನು ನನಗೆ ಉಪದೇಶ ಮಾಡೋ ಹಂತಕ್ ಬಂದ್ಬಿಟ್ಟಿಯಾ? ಹೋಗೋ ಹೋಗೋ, ಅಡಿಗೆ ಮನೆ ಕೆಲಸ ನೋಡೋಗೋ. ನಿಮ್ ಹತ್ರ ಎಷ್ಟು ಹೊಡ್ಕೊಂಡ್ರು ಅಷ್ಟೇ. ಗಜಲಕ್ಷ್ಮಿ ಬಂದ್ಬಿಟ್ಲು.
ದೇವ್ರೆ, ತಂದೆ ತಾಯಿ ಇಲ್ದಿರೋ ಅನಾಥ ನಾನು. ಇದುವರೆಗೂ ನಿನ್ನ ಏನು ಕೇಳ್ಕೊಂಡಿಲ್ಲ. ಈ ಹುಡುಗಿ ನನಗ್ ಸಿಗೋ ಹಾಗೆ ಮಾಡಪ್ಪ. ಹೋಗೋಣ. ಸೊ ನಿಮ್ ತಂದೆಗೆ ಆಸ್ತಿನೂ ಇದ್ದು ಮನೆಯಲ್ಲಿ ಆಗುವಂತ ಹುಡುಗ ಬೇಕು ಅಲ್ವಾ? ಹೌದು. ಮತ್ತೆ ನಮ್ಮಿಬ್ರಿಗೂ ಸೊಲ್ಯೂಷನ್? ನಮ್ ತಂದೆ ಆಸೆ ಪ್ರಕಾರ ಅಂತೂ ನಾವಿಬ್ರು ಮದ್ವೆ ಆಗಕ್ಕಾಗಲ್ಲ. ನಮ್ಮಿಬ್ರು ಇಷ್ಟದಂತೆ ಪ್ಲಾನ್ ಮಾಡ್ಬೇಕು ತಾನೇ? ಎಸ್. ಹೇಗ್ ಪ್ಲಾನ್ ಮಾಡೋದು? ನಮ್ ತಂದೆ ಬಂದ್ಬಿಟ್ರು. ಎಲ್ಲಿ? ನಮ್ಮಿಬ್ರು ನೋಡಿ ಬಚ್ಚಿಟ್ಕೊಂಡಿದ್ದಾರೆ. ನಾನ್ ಫೋನ್ ಮಾಡ್ತೀನಿ, ಮತ್ತೆ ಸಿಗ್ತೀನಿ. ಓಕೆ ಬಾಯ್. ಯಾವ ಅಂಜು? ಯಾರು ಕಾಣ್ತಾನೆ ಇಲ್ವಲ್ಲ? ನೀವೇ ನನ್ನ ಮಾವ? ಬಂದ್. ಹುಡುಕಿ ಹುಡುಕಿ ಚೆನ್ನ ಹುಡುಕಿ. ನನ್ನ ಹಿಂದೆನೆ ಬಚ್ಚಿಟ್ಕೋತೀಯಾ? ನಿನ್ ಹೆಸರು, ಕುಲ, ಗೋತ್ರ, ಅಡ್ರೆಸ್ ಕಂಡುಹಿಡದೆ ಬಿಡೋದೇ ಇಲ್ಲ. ನಿನ್ ಮೀಟ್ ಮಾಡೇ ಮಾಡ್ತೀನಿ. ಅಯ್ಯೋ, ಈ ಫೈಲ್ ಇಡಕ್ ಹೋಗಿ ಆ ಫೈಲ್ ಇಟ್ನಾ? ಟೈಮ್ ಆಯ್ತು. ಈ ಮಾವನ್ ಬೇರೆ ನೋಡ್ಬಿಟ್ಟು ಒಳ್ಳೆ ಟೆನ್ಷನ್ ಆಗೋಗಿದೆ ನನಗೆ. ಅವ್ವ, ದೇವ್ರೆ. ಏನಪ್ಪಾ ಕೃಷ್ಣ, ಬೆಳಗಿನಿಂದಲೂ ಟೆನ್ಷನ್ ನಲ್ಲಿ ಇದ್ದಾಗಿದೆಯಲ್ಲ, ಏನಾಯ್ತು? ಅದು ಬೆಳಿಗ್ಗೆ ನಾನು ಲವ್ ಮಾಡ್ತಿದ್ನಲ್ಲ ಹುಡುಗಿ ಅಂಜು, ಇಬ್ರು ದೇವಸ್ಥಾನಕ್ಕೆ ಹೋಗಿದ್ವಿ. ಅಲ್ಲಿ ಸಡನ್ ಆಗಿ ಅವ್ರ ಅಪ್ಪ ಬಂದ್ಬಿಟ್ರು. ನಿಮ್ಮಿಬ್ರು ನೋಡಿಬಿಟ್ರಾ? ನೋಡ್ಬಿಟ್ರು. ಸಖತ್ ಕಿಲಾಡಿ ಮನುಷ್ಯ. ಕಿಲಾಡಿನ? ನಮ್ಮಿಬ್ರು ನೋಡಿ ಅವ್ರು ಬಚ್ಚಿಟ್ಕೊಂಡ್ಬಿಟ್ರು. ನಮ್ಮನ್ನೇ ಹುಡುಕ್ತಿದಾರೆ ಅಂತ ಗೊತ್ತಾಯ್ತು. ನಾನು ತಪ್ಪಿಸ್ಕೊಂಡು ಓಡ್ ಬಂದ್ಬಿಟ್ಟೆ. ಪರವಾಗಿಲ್ಲ ಕಣಯ್ಯ. ಯಾರ್ ಬೇಕು ಸರ್? ಅದು ಕೃಷ್ಣ ಅನ್ನೋರು. ಅವರೇ ನಮ್ಮ ಮಾವ. ನಿಮ್ ಮಾವನ? ಹೋಗಿ ಅದೇನು ಅಂತ ವಿಚಾರಿಸಿ ನನ್ನೇನಾರ ಕೇಳಿದ್ರೆ ಬಿಸಿ ಇದಾರೆ ಅಂತ ಮ್ಯಾನೇಜ್ ಮಾಡಿ. ಆಮೇಲೆ ನಾನಿಲ್ಲಿ ಕ್ಲರ್ಕ್ ಆಗಿದ್ದೀನಿ ಅಂತ ಮಾತ್ರ ಅವ್ರಿಗೆ ಗೊತ್ತಾಗೋದ್ ಬೇಡ. ಇದೇ ಆಫೀಸಲ್ಲಿ ಇರೋದು ಅಂತ ಗೊತ್ತಾಯ್ತು. ರಾಮ, ಸರ್ 2 ಕಾಫಿ ತಗೊಂಡು ಬಾ. ಸರಿ ಸರ್. ಯಾರು ನೋಡ್ಬೇಕಾಗಿತ್ತು ಅಂದ್ರೆ? ಕೃಷ್ಣ ಅವ್ರನ್ನ. ಅಂದ್ರೆ ನಮ್ ಸಾಹೇಬ್ರನ್ನ? ಕೃಷ್ಣ ಅವರು ಅಂದ್ರೆ ನಿಮ್ ಸಾಹೇಬ್ರ? ಹೌದು, KS ಆಫೀಸರು. ಓ, KS ಆಫೀಸರ್. ಅಂದ ಹಾಗೆ ನೀವ್ಯಾರು? ನಾನು ಅವ್ರ ಸಂಬಂಧಿಕರು. ಸ್ವಲ್ಪ ನೋಡ್ಬೇಕಾಗಿತ್ತು. ಸಾಹೇಬ್ರು ಮೀಟಿಂಗ್ ನಲ್ಲಿ ಬ್ಯುಸಿ ಆಗಿದ್ದಾರೆ. ನಾಳೆ ಬನ್ನಿ. ಓ, ನಾಳೆ ಬರ್ತೀನಿ. ತಮ್ಮ ಹೆಸರು? ನಾರಾಯಣ್ ರಾವ್ ಅಂತ. ನಾರಾಯಣ ರಾವ್. ಸಾಹೇಬ್ರು ಬಂದ ಕಡೆ ಹೇಳ್ತೇನೆ. ಅವರು KS ಆಫೀಸರ್ ತಾನೆ? ಅಯ್ಯೋ, ಅನುಮಾನವೇ ಬೇಡ. ನಮ್ಮ ಸಾಹೇಬ್ರು ನೋಡಿದ್ರೆ ಇಡೀ ಸ್ಟಾಪೇ ಗಡ 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 ನಡುಗುತ್ತೆ. ಹಾ ಸರಿ, ನಾಳೆ ಬರ್ತೀನಿ. ಅಬ್ಬಾ, ಏನಂದ್ರು? ಅವನು ಕೃಷ್ಣ ಅವ್ರು ನೋಡ್ಬೇಕು ಅಂದ್ರು. ಸಾಹೇಬರು ಈಗ ಬ್ಯುಸಿ ಆಗಿದ್ದಾರೆ, ಸಾಧ್ಯವಿಲ್ಲ ಅಂದೆ. ತುಂಬಾ ಒಳ್ಳೆ ಕೆಲಸ ಮಾಡಿದ್ರಿ. ಅವ್ರು ಹುಡ್ಕೊಂಡ್ ಬಂದಿದ್ದು ನನ್ನನ್ನೇ. ಮತ್ತೆ ಏನ್ ಮಾಡ್ತೀಯ? ಯೋಚನೆ ಮಾಡೋಣ. ಅಮ್ಮ, ನನ್ ಮದ್ವೆಗೆ ಏನಮ್ಮ ಅಂತ ಅರ್ಜೆಂಟು? ಇನ್ನು ಸ್ವಲ್ಪ ದಿನ ಆಗ್ಲಿ ಅಂತ ಅಪ್ಪ ಹತ್ರ ಹೇಳಮ್ಮ. ಅಯ್ಯ, ನಿಮ್ಮಪ್ಪ ಯಾವತ್ತಾನೆ ನನ್ ಮಾತ್ ಕೇಳಿದ್ದಾರೆ? ಅವ್ರ ಮನ್ಸಿಗೆ ಹೇಗ್ ತೋಚುತ್ತೋ ಹಾಗೆ ತಾನೇ ಮಾಡೋದು. ಅಮ್ಮ, ಒಂದ್ ಮಾತ್ ಹೇಳಮ್ಮ ಪ್ಲೀಸ್. ಅಲ್ವೇ? ಹೇಗಿದ್ರು ನಿನ್ ಕಾಲೇಜ್ ಮುಗ್ದಿದೆ. ಇವತ್ತೆಲ್ಲ ನಾಳೆ ಮದ್ವೆ ಆಗ್ಲೇಬೇಕಲ್ವಾ? ಅದ್ ಯೋಚನೆ ಮಾಡಬೇಡ ಗಜೋ. ನನ್ನ ಮಗಳು ನಾನ್ ನೋಡಿದ ಗಂಡನ್ನೇ ಮದುವೆ ಆಗೋದು. ಹುಡುಗನ ಹೆಸರು ಕೃಷ್ಣ ಅಂತ, KAS ಆಫೀಸರು.
ಸರ್ಕಾರಿ ಕಾರು ಸರ್ಕಾರಿ ಬಂಗ್ಲೆ ಕೈ ತುಂಬಾ ಸಂಬಳ. ಮನಸ್ಸು ಮಾಡಿದ್ರೆ ನಮಗಿಂತ 10ರಷ್ಟು ಆಸ್ತಿ ಸಂಪಾದನೆ ಮಾಡಬಹುದು. ನಾನು ಹೇಳ್ದಾಗ ಕೇಳಮ್ಮ, ಕಣ್ ಮುಚ್ಕೊಂಡು ಕೃಷ್ಣನ್ ಮದುವೆ ಆಗೋಕೆ ಒಪ್ಕೋ. ಅವ್ರಿವತ್ತು ಬಿಸಿ ಇದ್ರು, ನಾಳೆ ಹೋಗಿ ಮೀಟ್ ಮಾಡ್ಕೊಂಡ್ ಬರ್ತೀನಿ. ಗಜು, ತುಂಬಾ ಹಶ್ವಾಗ್ತಾ ಇದೆ, ಬಡ್ಸ್ ಬಾ. ನಡೀರಿ. ಹಾಯ್ ಅಂಜು, ನಾನ್ ನಿಮ್ ಹತ್ರ ಸ್ವಲ್ಪ ಅರ್ಜೆಂಟ್ ಆಗಿ ಮಾತಾಡ್ಬೇಕಾಗಿತ್ತು. ನಾನು ನಿನಗೆ ಅರ್ಜೆಂಟಾಗಿ ಒಂದು ವಿಷಯ ಹೇಳಬೇಕಿತ್ತು. ಏನದು? ನಿಮ್ ತಂದೆ ಇವತ್ತು ನನ್ನ ಮೀಟ್ ಮಾಡಕ್ಕೆ ಅಂತ ನಮ್ಮ ಆಫೀಸ್ಗೆ ಬಂದ್ಬಿಟ್ಟಿದ್ರು. ನಾನು ದೂರದಿಂದಾನೇ ಅವ್ರನ್ನ ನೋಡಿ ಮ್ಯಾನೇಜ್ ಮಾಡ್ಬಿಟ್ಟೆ. ನಮ್ ಕಲೀಗು ಸಾಹೇಬ್ರು ಬಿಸಿ ಇದಾರೆ ಅಂತ ಹೇಳಿ ಅವ್ರನ್ನ ಕಳಿಸ್ಬಿಟ್ಟಿದ್ದಾರೆ. ಆಮೇಲೆ ಏನು, ಹಾಗೆ ಹೊರಟೋದ್ರು. ಹೌದು, ಅವ್ರು ಹೇಗ್ ಬಂದ್ರು ನಿಮ್ಮ ಆಫೀಸ್ಗೆ? ದೇವಸ್ಥಾನದಲ್ಲಿ ನಮ್ಮಿಬ್ರು ನೋಡ್ಬಿಟ್ರಲ್ಲ, ಹೇಗೋ ಪತ್ತೆ ಮಾಡಿ ನಮ್ಮ ಆಫೀಸ್ಗೆ ಬಂದ್ಬಿಟ್ಟಿದ್ದಾರೆ. ಅವ್ರ ಮನೆಗ್ ಬಂದ್ ಏನ್ ಹೇಳಿದ್ರು ಗೊತ್ತಾ? ಏನ್ ಹೇಳಿದ್ರು? ನೋಡಮ್ಮ, ನೀನ್ ಮದ್ವೆ ಆಗೋ ಹಾಗಿದ್ರೆ ಕೃಷ್ಣ ಅನ್ನೋ ಆಫೀಸರ್ನೇ ಮದ್ವೆ ಆಗ್ಬೇಕು ಅಂತ ಹೇಳಿದ್ರು. ಅವರು ನಿಮ್ಮನ್ನ KAS ಆಫೀಸರ್ ಅಂತ ಅನ್ಕೊಂಡಿದ್ದಾರೆ. ನಾಳೆ ಮತ್ತೆ ನಿಮ್ ಆಫೀಸ್ ಹತ್ರ ಬರ್ತಾರೆ, ಸ್ವಲ್ಪ ಹುಷಾರು. ಬರ್ಲಿ ಬಿಡು, ನಾನ್ ಮ್ಯಾನೇಜ್ ಮಾಡ್ತೀನಿ. ಓಕೆ ಬಾಯ್. ಓಕೆ ಬಾಯ್. ರೀ ಪ್ರಸಾದ್, ಒಂದ್ ನಿಮಿಷ ಬನ್ನಿ. ಏನು ಚೆನ್ನಣ್ಣ ಬನ್ನಿ. ಮೇಡಮ್, ಏನಪ್ಪ ಕೃಷ್ಣ? ನಾಳೆ ನಮ್ಮ ಮಾವ ಮತ್ತೆ ಆಫೀಸಿಗೆ ಬರ್ತಿದ್ದಾರೆ. ಹೇಗಿದ್ರು ಸಾಹೇಬ್ರು ರಜದಲ್ಲಿದ್ದಾರೆ. ನೀವೆಲ್ಲ ಸ್ವಲ್ಪ ನಾನೇ ಸಾಹೇಬ್ರು ಅನ್ನೋ ರೀತಿಲಿ ಕೋಆಪರೇಟ್ ಮಾಡ್ತೀರಾ? ಆಯ್ತು ಬಿಡು ಕೃಷ್ಣ, ಅಷ್ಟು ಮಾಡಕ್ ಆಗಲ್ವಾ? ಡೋಂಟ್ ವರಿ, ನಾನಿದ್ದೇನೆ. ಥ್ಯಾಂಕ್ ಯು. ಡೋಂಟ್ ವರಿ ಕೃಷ್ಣ, ನಾವಿದೀವಿ. ಥ್ಯಾಂಕ್ ಯು ಮೇಡಮ್. ಯಾಕೆ ಡೋಂಟ್ ವರಿ, ಎಲ್ಲ ರೆಡಿ. ನೋ ಪ್ರಾಬ್ಲಮ್. ನೋ ಪ್ರಾಬ್ಲಮ್. ಏನ್ ಬಂದ್ಬಿಡ್ತಾರೆ, ಹುಷಾರಾಗಿ. ಓಕೆ. ನಮಸ್ಕಾರ ಸರ್. ನಮಸ್ಕಾರ. ಕೃಷ್ಣ ಅವ್ರು ನೋಡ್ಬೇಕಾಗಿತ್ತು. ಯಾರು? ನಮ್ ಸಾಹೇಬ್ರು ತಾನೇ ಸರ್? ಹಾ, ಒಂದ್ ನಿಮಿಷ ಸರ್, ಕೇಳ್ಕೊಂಡ್ಬಂದ್ಬಿಡ್ತೀನಿ. ಹಾ. ಸರ್, ನೀವ್ ಹೇಳಿದ್ರಲ್ಲ, ಅವ್ರು ಬಂದಿದ್ದಾರೆ ಸರ್. ಬಂದಿದ್ದಾರೆ. ನೀವನ್ನ ಕೂರಿಸಿ ಕಾಫಿ ಕೊಡ್ತಾರಿ. ಓಕೆ ಸರ್. ಹೋಗಿ. ಪ್ರಸಾದ್, ನೀವು ನನ್ನ ಬಗ್ಗೆ ಸ್ವಲ್ಪ ಜಾಸ್ತಿ ಎಕ್ಸ್ಟ್ರಾ ಹೇಳ್ತಾರಿ. ನಾ ಸ್ವಲ್ಪ ಲೇಟ್ ಆಗಿ ಎಂಟ್ರಿ ಕೊಡ್ತೀನಿ. ಅಯ್ಯೋ, ನೀವ್ ಹೇಳ್ಬೇಕೆ ನೋಡಿ. Thank you. ಹಾಯ್ ಕೃಷ್ಣ. ಸರ್, ಬರೋಕ್ ಹೇಳಿದ್ದಾರೆ, ಬನ್ನಿ ಸರ್. ಬನ್ನಿ ಸರ್, ಕೂತ್ಕೊಳ್ಳಿ. ಕಾಫಿ ತಗೊಳ್ತೀರಾ, ಟೀ ತಗೊಳ್ತೀರಾ ಸರ್? ಸ್ವಲ್ಪ ಕಾಫಿ ತರ್ತೀನಿ ಸರ್. ಕೃಷ್ಣ KAS. ನಮಸ್ಕಾರ ಸರ್. ನಮಸ್ಕಾರ. ತಾವು ನಿನ್ನೆ ಅವತ್ ಭೇಟಿ ಆಗಿದ್ನಲ್ಲ ಸರ್, ಸಾಹೇಬ್ರ PA ನಾನು, ಪ್ರಸಾದ್ ಅಂತ. ನಮಸ್ಕಾರ. ನಿಮ್ ಸಾಹೇಬ್ರು ಚೇಂಬರ್ ಅಲ್ಲಿ ಕೂತ್ಕೊಳ್ಳಲ್ವಾ? ಅಲ್ಲೇ ಕೂತ್ಕೊಳ್ತಾರೆ ಸರ್. ರೂಮ್ ವಾಸ್ತು ಸರಿ ಇಲ್ಲ ಅಂತ ಯಾರೋ ಹೇಳಿದ್ದಾರೆ. ಅದಕ್ಕೆ ಸಾಹೇಬ್ರು ನಮ್ಮೊಟ್ಟಿಗೆ ಕುತ್ಕೊಂಡು ಕೆಲಸ ಮಾಡ್ತಾರೆ. ಅದ್ ಸರಿ, ನಮ್ ಸಾಹೇಬ್ರಿಂದ ತಮ್ಗೇನ್ ಕೆಲಸ ಬೇಕಾಗಿತ್ತು? ಸದ್ಯಕ್ಕೇನು ಇಲ್ಲ, ಮುಂದೆ ಆಗ್ಬೇಕು. ಅಂದ್ರೆ ನನ್ ಮಗಳನ್ನ ಅವ್ರು ಕೊಟ್ಟು ಮದುವೆ ಮಾಡೋಣ ಅಂತ, ಅದಕ್ಕೆ ಮಾತಾಡೋಣ ಅಂತ ಬಂದೆ. ಪರವಾಗಿಲ್ಲ, ಒಳ್ಳೆ ವರನ ಹುಡುಕಿದ್ದೀರಾ. ನಮ್ ಸಾಹೇಬರು ತುಂಬಾ ಒಳ್ಳೆಯವರು. ಇನ್ನೇನು ಮಿತಿ ಮುಗಿಸು ಬಂದ್ಬಿಡ್ತಾರೆ. ಇಲ್ಲೇ ಇರಿ. ಸರ್, ತಗೊಳ್ಳಿ ಕಾಫಿ. ಕುಡೀರಿ. ನಮಸ್ಕಾರ. ಕೂತ್ಕೊಳ್ಳಿ. ತಾವ್ ಯಾರು ಗೊತ್ತಾಗ್ಲಿಲ್ಲ? ನಾರಾಯಣ್ ರಾವ್ ಅಂತ. ಓಹೋ, ನನ್ನಿಂದ ಏನಾದ್ರೂ ಸಹಾಯ ಆಗ್ಬೇಕಿತ್ತಾ? ಸ್ವಲ್ಪ ಮಾತಾಡೋದಿತ್ತು. ಒಂದ್ 2 ನಿಮಿಷ ನಿಮಗ್ ತೊಂದರೆ ಕೊಡ್ಬೋದಾ? ತುಂಬಾ ಇಂಪಾರ್ಟೆಂಟ್ ವಿಷಯನಾ? ಹೌದು ಸರ್. ಸರಿ, ಹೇಳಿ. ನನ್ ಮಗಳು ಅಂಜನಾ ಅಂತ, ಅವಳಿಗೆ ಮದುವೆ ಮಾಡ್ಬೇಕು ಅಂತ. ಮಾಡಿ. ನನ್ನಿಂದ ಏನಾದ್ರೂ ಸಹಾಯ ಆಗ್ಬೇಕಾ? ಹೌದು, ತುಂಬಾ ದೊಡ್ಡ ಸಹಾಯನೇ ಆಗ್ಬೇಕು. ಮಾವ, ಸಹಾಯ ಆಗ್ಬೇಕಾ? ಗೊತ್ತಿದ್ದು ನಾಟಕ. ನನ್ನ ಮಗಳು ಅಂಜನಾನ ನೀವೇ ಮದುವೆ ಆಗ್ಬೇಕು ಸರ್. ಅಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬ.
ಏನು ಡ್ರಾಮಾ ಮಾಡ್ತೀರಾ? ನಾನಾ ನೀನ? ಇದೆ ನನ್ನ ಮಗಳು ಫೋಟೋ. ಆ, ನಾವ್ ಲವ್ ಮಾಡ್ತಿದೀವಿ ಅಂತ ಗೊತ್ತಿದ್ರು ಫೋಟೋ ಬೇರೆ ತೋರಿಸ್ತೀರಾ? ಏನು ಗೊತ್ತಿಲ್ದಿರೋ ಒಂಥರ ಫೋಟೋ ನೋಡೋದ್ ನೋಡು. ಹುಡುಗಿ ಚೆನ್ನಾಗಿದ್ದಾಳೆ. ಹೆ, ಹೆ, ಆ, ಆ, ಒಂದ್ಸಲ ಮನೆಗ್ ಬಂದು ಹುಡುಗಿ ನೋಡ್ಬಿಡ್ತೀನಿ, ಆಮೇಲೆ ಮುಂದಿಂದು ಯೋಚನೆ ಮಾಡೋಣ. ಹಾಗೆ ಆಗ್ಬಹುದು. ಇವತ್ ಸಂಜೆನೆ ಬನ್ನಿ. ಬರ್ತಾ ಜೊತೆಲಿ ನಿಮ್ ತಂದೆ ತಾಯಿನೂ ಕರ್ಕೊಂಬನ್ನಿ. ನನ್ ಚಿಕ್ಕ ವಯಸ್ಸಲ್ಲೇ ನಮ್ ತಂದೆ ತಾಯಿ ತೀರ್ಕೊಂಡ್ಬಿಟ್ರು. ನಾನೊಬ್ಬ ಬಂದ್ ನೋಡಿದ್ರೆ ಸಾಕು. ಸರಿ ಸರಿ, ಹಾಗೆ ಆಗ್ಬಹುದು. ಸಂಜೆ ಬಂದ್ಬಿಡಿ. ಆಯ್ತಾಯ್ತು, ನಾನ್ ಬರ್ತೀನಿ. ಆ, ವಿಳಾಸ ಫೋಟೋ ಹಿಂದೆನೆ ಇದೆ. ಗೊತ್ತು ಬಿಡಿ. ವಿಳಾಸ ಏನು ಮನೆನೇ ಗೊತ್ತಿದೆ. ಏನಂದ್ರಿ? ಅದೇ ವಿಳಾಸ ಹಿಂದೆ ಇದೆ ಎಂದೆ. ಇಲ್ಲಿದೆ ಇಲ್ಲಿದೆ. ಬರ್ತೀನಿ. ಆಗ್ಲಿ ಆಗ್ಲಿ. ಬನ್ನಿ. ನಮಸ್ಕಾರ. ನಮಸ್ಕಾರ. ಬನ್ನಿ ಬನ್ನಿ. ಮನೆ ಹುಡ್ಕೋ ತೊಂದ್ರೆ ಆಗ್ಲಿಲ್ವಲ್ಲ? ಏನಿಲ್ಲ ಏನಿಲ್ಲ, ನಡೀರಿ. ಗುರು ಬಂದು 5 ನಿಮಿಷ. ಬನ್ನಿ. ಎಲ್ಲಿ ಬರ್ಲೇ ಇಲ್ವಲ್ಲ? ಮನೆ ನೋಡ್ತಾ ಇರ್ಬೇಕು. ಬನ್ನಿ ಕೂತ್ಕೊಳ್ಳಿ. ಒಂದ್ ನಿಮಿಷ. ಆಯ್ತಾಯ್ತು. ಗಜು ಅವ್ರು ಬಂದಿದ್ದಾರೆ, ಬೇಗ ಬನ್ನಿ. ಇನ್ನೇನ್ ಬಂದ್ಬಿಡ್ತಾರೆ. ಬರ್ಲಿ ಬರ್ಲಿ, ಪರವಾಗಿಲ್ಲ. ಮನೆ ತುಂಬಾ ಚೆನ್ನಾಗಿದೆ. ಏನೋ ತಕ್ಕ ಮಟ್ಟಿಗಿದೆ. ನಿಮ್ಮ ಲೆವೆಲ್ ಇಲ್ಲ ಅಂದ್ಹಾಗೆ. ನಿಮ್ಮನೆ ಮನೆ JP ನಗರಲ್ಲಿ 2 ದೊಡ್ಡ ಸೈಟ್ ಇದೆ. ಮನೆ ಕಟ್ಟಿಸ್ಬೇಕು. JP ನಗರ್ ಸೈಟ್ ಅಂದ್ರೆ 3-4 ಕೋಟಿ ಆಗಬಹುದು. ಅಷ್ಟೇ ಅಲ್ಲ, HSR ಲೇಔಟ್ ಅಲ್ಲೂ ಒಂದ್ ಸೈಟ್ ಇದೆ. ಓಹೋ, ವೆರಿ ಗುಡ್ ವೆರಿ ಗುಡ್. ಕೃಷ್ಣ ಬಚಾವ್. ಬಾಬಾ, ಕಾಫಿ ಕೊಡಮ್ಮ. ಬಾಬಾ ಇಲ್ಲೇ ಕೂತ್ಕೋ. ಇವರು ನನ್ನ ಧರ್ಮಪತ್ನಿ ಗಜಲಕ್ಷ್ಮಿ. ಇವಳು ನನ್ನ ಮೊದಲನೇ ಮಗಳು ಅಂಜನಾ. ನನ್ನ 2ನೇ ಮಗಳು ಸಂಜನಾ ಕಾಲೇಜಿಗೆ ಹೋಗಿದ್ದಾಳೆ. ಸರಿ. ಏನು ಒಬ್ರನ್ನೊಬ್ರನ್ನ ಇಲ್ಲಿವರೆಗೂ ನೋಡೇ ಇಲ್ಲ. ನೋಡೋದ್ ನೋಡು. ಘಾಟಿ ಮಾವ. ನಮ್ಮ ಹುಡುಗಿ ಒಪ್ಪಿಗೆ ಆಗಿ ನೀವು ಮದುವೆ ಆದ್ರೆ ಮನೆ ಅಳಿನಾಗಿ ನಮ್ಮನೇಲೇ ಉಳಿಬಹುದು. ಮನೆ ಅಳಿಯನ? ಯಾಕೆ? ಆಯ್ತು, ನನಗೊಪ್ಪಿಗೆ ಇದೆ. ಆದ್ರೆ ನಿಮ್ ಮಗಳನ್ನ ಒಂದ್ಸಲ ಕೇಳ್ಬೇಕಿತ್ತೇನೋ. ಕೇಳೋದೇನ್ ಬಂತು, ಅವಳು ಒಪ್ಕೊಂಡೇ ಒಪ್ಕೋತಾಳೆ. ಸಂಕೋಚ ಒಳಗಡೆ ಬಂದ್ ನನ್ನ ಹತ್ರ ಹೇಳು. ಇಲ್ಲ ಇಲ್ಲ, ನನ್ಗೊಪ್ಪಿಗೆ ಆಗಿದ್ದಾರೆ. Wow, wonderful house. Wow. Yeah, man. Oh. ಯಾರಪ್ಪ ನೀನು? ನಾವೆಲ್ಲಿ ಸರ್ಕಸ್ ಕಂಪನಿ ನಡೆಸ್ತಾ ಇಲ್ಲ. No circus company. I'm son of Masal Dose Madhavrao. Set Dose Subbu alias Subramanya. ಜ್ಞಾಪಕ ಬರ್ಲಿಲ್ವಾ ಅಂಕಲ್? ನಮ್ ತಂದೆ ನಿಮ್ಗೆ ತುಂಬಾ ಕ್ಲೋಸ್ ಫ್ರೆಂಡ್ ಅಲ್ವಾ? ಅದೇ ಅದೇ, ದುಬೈನಲ್ಲಿ ಹೋಟೆಲ್ ಇಟ್ಟಿದಾರಲ್ಲ. ಈಗ ದುಬೈ ಮಾತ್ರ ಅಲ್ಲ, ಜಪಾನ್, ಲಂಡನ್, ಅಮೆರಿಕಾ, ಹೀಗೆ 25 ಕಂಟ್ರೀಸ್ ನಲ್ಲಿ ನಮ್ ಬಿಸ್ನೆಸ್, ಹೋಟೆಲ್ ಬಿಸ್ನೆಸ್ ನಡೀತಾ ಇದೆ. 4 ವರ್ಷ ಇದ್ದಾಗ ನಿಮ್ ನೋಡಿದ್ದು, ನಿಮ್ ಜ್ಞಾಪಕ ತುಂಬಾ ಚೆನ್ನಾಗಿದೆ. ಓ, ತುಂಬಾ ಒಳ್ಳೆ ಜ್ಞಾಪಕ ಶಕ್ತಿ ಇದೆ. ಹೌದು, ನಾನು ಈಗ ಅಮೆರಿಕಾನಲ್ಲಿರೋ 4 ಹೋಟೆಲ್ ನ ನೋಡ್ಕೊಂತಾ ಇದ್ದೀನಿ. ತುಂಬಾ ಸಂತೋಷ, ತುಂಬಾ ಸಂತೋಷ. ನನ್ಗೆ ನಮ್ ದೇಶದ, ಅದ್ರಲ್ಲೂ ಬ್ಯಾಂಗ್ಳೂರಲ್ಲಿರೋ ಹುಡುಗಿನ ಮದ್ವೆ ಆಗ್ಬೇಕು ಅಂತ ಆಸೆ. ಓ, ಒಳ್ಳೇದು ಒಳ್ಳೇದು. ಈಗ ನನ್ನಿಂದ ಏನ್ ಸಹಾಯ ಆಗ್ಬೇಕು? ನಮ್ ಡ್ಯಾಡಿ ಹೇಳಿದ್ರು ನಿಮ್ ಮನೇಲಿ ಯಂಗ್ ಡಾಟರ್ಸ್ ಇದಾರೆ ಅಂತ, ಸೊ ನೋಡ್ಕೊಂಡು ಹೋಗೋಣ ಅಂತ ಬಂದೆ.
ಮೊದಲನೇವಳು ನನ್ನ ಹೆಂಡತಿ, ನಮಸ್ಕಾರ ನಮಸ್ಕಾರ. ಅವರಿಬ್ರು ನನ್ನ ಹೆಣ್ಮಕ್ಳು. ಮೊದಲನೇವಳಿಗೆ ಮದುವೆ ಆಗಿದೆ, ಎರಡನೇವಳು ಸಂಜು ಮದುವೆ ಆಗ್ಬೇಕು. ನೋ ಪ್ರಾಬ್ಲಮ್, ನಂಗೆ ಎರಡನೇ ಅವಳಾದ್ರು ಓಕೆ. ಅದ್ ಸರಿ, ನಿನಗೆ ಆಸ್ತಿ ಪಾಸ್ತಿ ಎಲ್ಲ? ನೋ ವಾರಿ ಅಬೌಟ್ ಆಸ್ತಿ ಅಂಕಲ್. ಅಮೇರಿಕನ್ ನಲ್ಲಿರೋ ಆಸ್ತಿ ಮಾರಿದ್ರೆ 100 ಕೋಟಿ, 100 crores. 100 ಕೋಟಿ? ಹಾಗೆ ಅದ್ ಸರಿ, ಈಗ ನೀನು ಇಲ್ಲಿ ಎಲ್ಲಿ ಉಳ್ಕೊಂಡಿದ್ಯಪ್ಪ? 5 star ಹೋಟೆಲ್ ನಲ್ಲಿ ಸ್ಟೇ ಆಗಿದ್ದೀನಿ ಅಂಕಲ್. ಎಸ್, 25,000 ಒನ್ ಡೇಗೆ ರೆಂಟ್ ಅಂಕಲ್. ಬಾಡಿಗೆ ಬಾಡಿಗೆ 25,000? ಯಸ್ ಯಸ್ ಅಂಕಲ್. ನೀವು ಈಗ ನಿಮ್ಮ ಎರಡನೇ ಮಗಳನ್ನ ಕೊಟ್ಟು ಮ್ಯಾರೇಜ್ ಮಾಡೋದ್ರ ಬಗ್ಗೆ ಥಿಂಕ್ ಮಾಡಿ. ನಂಗಾಚೆ ಅರ್ಜೆಂಟ್ ಕೆಲ್ಸ ಇದೆ, ಬರ್ತೀನಿ, ಬಾಯ್. ಲೇ ಸುಬ್ರಹ್ಮಣ್ಯ, ಸೆಟ್ ದೋಸೆ. ಇದೇನಿದು? ಸೆಟ್ ದೋಸೆ ತಿರುವಾಕೋ ಹಾಗೆ ಬಂದ ಹೋದ. ಏನಪ್ಪ ಇದು? ಸರ್ ವಾಟರ್ ಪ್ಲೀಸ್. ಸರಿ ಸರ್ ಪ್ಲೀಸ್. ಸರ್ ಏನ್ ಕೊಡ್ಲಿ ಸರ್? ಮೂಸಂಬಿ ಜ್ಯೂಸ್, 2 ಮೂಸಂಬಿ ಜ್ಯೂಸ್. ಎಸ್ ಸರ್. ಹಾ, ಅಂತೂ ಭಯಾನಕ ಕಿಲಾಡಿದ್ಯಪ್ಪ ನೀನು. ನಿಮ್ ಮಾವಂಗೆ ಬಿಸ್ಕೆಟ್ ಹಾಕೊಂಡು ಓಡಾಡ್ತಾ ಇದೀಯಾ. ಓ, ನಮ್ಮ ಮಾವನೇನ್ ಕಮ್ಮಿ ಇಲ್ಲಪ್ಪ. ದಿನಕ್ಕೊಂದೊಂದು ಹೊಸ ಐಡಿಯಾ ಹುಡುಕ್ತಾ ಇರ್ತಾರೆ ನನ್ನ ಕಂಡಮ್ ಮಾಡಕ್ಕೆ. ಬೇರೆ ಮನೆ ಮಾಡ್ಬಿಡು, ಪ್ರಾಬ್ಲಮ್ ಸಾಲ್ವ್ ಅಲ್ಲ. ಅದು ಬೇಡ ಅಂತಾರೆ, ಮನೆ ಅಳಿಯನಾಗೇ ಇರು ಅಂತಾರೆ. ಇನ್ನೇನಪ್ಪ ಜಾಕ್ ಪಾಟು. ಹಾಗಾದ್ರೆ ದುಡ್ದಿದ್ದೆಲ್ಲ ಸೇವಿಂಗ್ಸ್ ಏನು? ಖಂಡಿತ ಇಲ್ಲ. ನಾಳೆ ಯಾವತ್ತಾದ್ರು ಒಂದಿನ ಮಾತು ಬರಬಾರ್ದು ಅಂತ ತಿಂಗಳಾಗ್ತಿದಂಗೆ ನಮ್ಮ ಅತ್ತೆ ಕೈಗೆ 3,000 ರೂಪಾಯಿ ಕೊಟ್ಬಿಡ್ತೀನಿ. ಅದು ಒಂಥರ ಒಳ್ಳೇದೇ ಬಿಡು. ಮತ್ತೆ ಬಿಡಿ. ಏನ್ ಮಾಡಿದೆ ನೋಡಲ್ಲ, ಅವ್ರ ಮೇಲೆಲ್ಲ ಬಿತ್ತು ಸರ್. It's okay, it's okay. ಸಾರಿ ಸರ್. ಅಪ್ಪ ನೀನ್ ಹೇಳ್ದಂಗೆ ಜಿಪ್ನು ನಾರಾಯಣ ರಾಯರ್ ಮನೆಗೆ ಹೋಗಿದೆ. ಮೊದ್ಲೇ ಮಗಳಿಗೆ ಮದ್ವೆ ಆಗ್ಬಿಟ್ಟಿದ್ಯಂತೆ. ಎರಡನೇ ಮಗಳು ಅವಳೆ ಸಂಜನಾ ಅಂತ. ಹಗಲು ಅನ್ನಲ್ಲ, ರಾತ್ರಿ ಅನ್ನಲ್ಲ, ಏನಾದ್ರು ಕೆಲಸ ಮಾಡ್ಬೇಕಾದ್ರೆ ಬಂದ್ಬಿಟ್ಟು ಕೈಯೆಲ್ಲ ಆಡಿಸ್ತೀಯಲ್ಲ ನೀನು. ಯಾಕೋ? ಒಂದ್ ನಿಮಿಷ ಇರು. ನೀನ್ ಬಾರಪ್ಪ ಈ ಕಡೆ. ಒಂದ್ ನಿಮಿಷ ಬಂದೆ. ಏನು? ಬಂದೆ. ನೀನ್ ಮಾಡಿದ ಕೆಲ್ಸಕ್ಕೆ ಅವ್ರು ನನ್ ಮಕ್ಕೆ ಕ್ಯಾಕರ್ ಸುಗ್ದಿಲ್ಲ ಅಷ್ಟೇ. ಲೇ ನೀನು ನೋಡ ಅವ್ರು ಏನಂದ್ರು? ಅವ್ರು ನನ್ ಗುರ್ತಿಡಿಲಿಲ್ಲ. ನನ್ ಪರಿಚಯ ನಾನೇ ಮಾಡ್ಕೊಂಡು ಅಮೇರಿಕಾನಲ್ಲಿರೋ 4 ಹೋಟ್ಲ್ ನೋಡ್ಕೊಂತ ಇದೀನಿ ಅಂದೆ. ಅಯ್ಯೋ ಕಳ್ಳನ್ ಮಕ್ಳ. ಎರಡನೇ ಮಗಳು ಮದ್ವೆ ಬಗ್ಗೆ ಏನಂದ್ರು? ನಾನು ನನ್ ಬಗ್ಗೆ ಇಂಪ್ರೆಸ್ ಆಗೋ ತರ ಮಾತಾಡಿದೀನಿ. ಫುಲ್ ಇಂಪ್ರೆಸ್ ಆಗ್ಬಿಟ್ಟಿದ್ದಾರೆ. ಕಳ್ಳನ ಮಗ ಜೋಣ ಮುರಿ. ಅಪ್ಪ ಖರ್ಚಿಗೆ ದುಡ್ಡು ಕೊಡಪ್ಪ. ಲೇ ನಾನು ಇನ್ನು ಟಿಪ್ಸೇ ಬಂದಿಲ್ಲ. ಹೊಸ ಬಟ್ಟೆ ತೊಗೊಳೋದ್ ಬೇಡ, ಸ್ವೀಟ್ ತೊಗೊಳೋದ್ ಬೇಡ, ನಂಗ್ ಬೇಕಪ್ಪ. ಬ್ಯಾಡ ಆದ್ರೂ ಬೇಸಿಗೆ ಎಲ್ಲ ಉಟ್ಬಿಟ್ರು ಇರೋದ್ ಮಗ. ಅಯ್ಯೋ ಎಲ್ಲೈತಪ್ಪ. ಏನ್ ಟ್ಯಾಕ್ಸ್ ಹಾಕ್ತೀಯ ನೀನಲ್ಲ? ಹಾಳಾದವ್ರೆ. ನಾನಿನ್ನ ಸ್ವೀಟು ಬಟ್ಟೆ ಎಲ್ಲ ತೊಗೊಳೋದ್ ಬೇಡ. ಬರ್ತೀನಪ್ಪ. ನೆಕ್ಸ್ಟ್ ಪ್ರೋಗ್ರಾಮ್ ಸಾರಿ ಪರವಾಗಿಲ್ಲ ಸರ್. ವ್ಯಕ್ತಾದೀನಿ ಭೂತಾನಿ ವ್ಯಕ್ತ ಮಧ್ಯಾನಿ ಭಾರತ ಅವ್ಯಕ್ತ ನಿಧನಾನ್ಯೇವ ತತ್ರ ಕಾ ಪರಿದೇವನ. ಗಜು, ಅಂದ್ರೆ ನನ್ನ ಅಮೆರಿಕ ಸ್ನೇಹಿತ, ಅದೇ ಮಸಾಲ ದೋಸೆ ಮಾಧವರಾಯನ್ ಮಗ ಸೆಟ್ ದೋಸೆ ಸುಬ್ಬ ಬಂದಿನಲ್ಲ, ಅವನ ಬಗ್ಗೆ ನಿನ್ನ ಅಭಿಪ್ರಾಯ ಏನು? ಅವನ ಅವತಾರ ನೋಡಿದ್ರೆ ಅವನೇ ದೋಸೆ ಹಾಕೊಂತಾರ ಇದ್ದಾನೆ. ಅಮೆರಿಕದಲ್ಲಿ ಅದೇನು ಹೋಟ್ಲ್ ಇಟ್ಟಿದಾನೋ ಏನೋ. ನಿನಗೆ ಎಲ್ಲರ ಮೇಲೂ ಅನುಮಾನನೇ. ಈಗ ಬರ್ಲಿ ವಿಚಾರಿಸೋಣ. ಅಂಕಲ್ ತಗೊಳ್ಳಿ ಅಂಕಲ್, ಫ್ರೂಟ್ಸ್ ಅಂಡ್ ಸ್ವೀಟ್ಸ್. ಇದೆಲ್ಲ ಯಾಕಪ್ಪ? ಸುಮ್ನೆ ಅಂಕಲ್, ಪರವಾಗಿಲ್ಲ ತಗೊಳ್ಳಿ. ತಗೋ ಕರ್ಮ. ಕೂತ್ಕೋ. ಥ್ಯಾಂಕ್ ಯು ಅಂಕಲ್. ಮತ್ತೆ ನಮ್ ಡ್ಯಾಡಿ ಅಮೇರಿಕಾ ಇಂದ ಫೋನ್ ಮಾಡಿದ್ರು. ನಿಮ್ ಬಗ್ಗೆ ಎಲ್ಲ ಕೇಳಿದ್ರು, ಎಲ್ಲ ಹೇಳಿದೀನಿ. ನಿಮ್ಮನ್ನು ಕರ್ಕೊಂಡು ಅಮೇರಿಕಾಗೆ ಬಂದ್ಬಿಡು ಅಂದ್ರು. ಅಮೇರಿಕಾಗೆ ನಾನೇ ಯಾಕಪ್ಪ? ಸುಮ್ನೆ ಅಂಕಲ್, ಮದ್ವೆ ಆದ್ಮೇಲೆ ಅಲ್ಲೇ ಬಂದ್ಬಿಡಿ ಎಲ್ರು. ಅಲ್ಲೇ ಇರೋಣ ಜಾಲಿಯಾಗೆ. ಅಂದ್ರೆ ನಿನ್ ಮದುವೆ ಫಿಕ್ಸ್ ಆಗಿದ್ಯಾ? ನೀವ್ ಒಪ್ಪಿದ್ರೆ ಅದಾದ ಹಾಗೆ. ನಾನು ಒಪ್ಪದ? ಎಸ್ ಅಂಕಲ್. ನಿಮ್ ಎರಡನೇ ಮಗಳು ಸಂಜನಾ ನನ್ ಕೊಟ್ಟು ಮ್ಯಾರೇಜ್ ಮಾಡಿದ್ರೆ ನಿಮ್ ಪೂರ್ತಿ ಫ್ಯಾಮಿಲಿ ಅಮೇರಿಕನಲ್ಲಿ ಸೆಟ್ಲ್ ಆಗ್ಬೋದು. ಗಜಲಕ್ಷ್ಮಿ, ಗಜು ಏನ್ರಿ ಅದು? ನೋಡಿದ್ಯಾ ಇವನ್ ಹೇಳೋ ಮಾತ್ ಕೇಳಿದ್ಯಾ? ಅಲ್ಲ, ಇವನು ಸಂಜೂನ್ ಮದುವೆ ಆಗ್ತಾನಂತೆ. ಮದುವೆ ಆದ್ಮೇಲೆ ನಾವೆಲ್ಲರೂ ಅಮೆರಿಕಾಗ ಹೋಗೋದಂತೆ. ಅಮೆರಿಕಾಗೆ ನೀವು ಧಾರಾಳವಾಗಿ ಹೋಗಿ, ನನಗೆ ಭಾರತನೇ ಸಾಕು. ಆಂಟಿ ಒಂದ್ಸರಿ ವಿಸಿಟ್ ಮಾಡಿ, ಅಲ್ಲೇ ಸೆಟ್ಲ್ ಆಗ್ಬಿಡ್ತೀರಾ. ಸೆಟ್ಲ? Yeah. ಒಳಗಡೆ ಅನ್ನ ಇಟ್ಟಿದ್ದೀನಿ, ಸೀದಾಗ್ಬಿಡುತ್ತೆ. ಅಂಕಲ್ ಏನಿದು? ಹಾಯ್ ಸಂಜು. ಹಾಯ್. ನನ್ ಜೊತೆ MG ರೋಡ್ ಹೋಗಿ ಬರಕ್ಕೆ ಕಂಪ್ನಿ ಕೊಡ್ತೀಯಾ ಪ್ಲೀಸ್? ಐ ಆಮ್ ಸೋ ಸಾರಿ, ನಂಗೆ ಬರ್ಕೊಳಕ್ ನೋಟ್ಸ್ ಇದೆ.
ಅಂಕಲ್ ಹೋಗ್ ಬಾ ಅಮ್ಮ. ಹಾ ಹೋಗಕ್ ಆಗಲ್ಲಪ್ಪ, ಅರ್ಥ ಮಾಡ್ಕೊಳ್ಳಿ. ಪ್ಲೀಸ್ ಕಮಾನ್ ಸಂಜು, ಬೇಗ ಹೋಗಿ ಬೇಗ ಬಂದ್ಬಿಡಣ ಪ್ಲೀಸ್. ಒಂದ್ ಅರ್ಧ ಗಂಟೆ ಹೋಗ್ ಬಂದ್ಬಿಡ. ಹಾ ನಾನ್ ನಿನಗ್ ಕಂಪನಿ ಕೊಡ್ಲಾ? ಅಂಕಲ್ ಹೂಸ್ ದಿಸ್? ಅವರು ನಮ್ ಮೊದಲನೇ ಅಳಿಯ. ಓ ಐ ಸಿ. ಹಲೋ ಹಲೋ. ಅಳಿಯಂದ್ರೆ ಕಂಪನಿ ಬೇಕು. ಏನ್ ನೀವ್ ಮಾಡ್ತಾ ಇರೋದು? ಅವನ್ ಮೇಲೆ ಯಾಕೆ ಕೈ ಮಾಡ್ತೀರಾ? ಅಯ್ಯೋ ಅವನು ನನ್ ಫ್ರೆಂಡ್ ಮಗ, ಅಮೆರಿಕ ಇಂದ ಬಂದಿದ್ದಾನೆ. ಅಮೆರಿಕ ಹಾ. ಅಳಿಯಂದ್ರೆ, ಅಮೆರಿಕ ಇಲ್ಲ ಬೇಡ. ಹೇಳ ಬಿಡಿ ಅವನ. ಅಯ್ಯೋ ಬಿಡದ. ಏಯ್ ಬಾಯ್ ಬಿಡ್ತೀಯಾ? ಇಲ್ಲ ನಿಮ್ಮಪ್ಪ ಇಲ್ಲ ಯಾವ ಹೋಟೆಲ್ ಕೆಲಸ ಮಾಡ್ತೀರಿ ಅಂತ ಹೇಳ. ನೋಡ್ದ ಅಂಕಲ್ ನಾನ್ ಮಾಡಿದೆಲ್ಲ ತಪ್ಪ ಅಂಕಲ್, ಪ್ಲೀಸ್ ಕ್ಷಮಿಸ್ಬಿಡಿ. ಇವ್ರಪ್ಪ ಇಲ್ಲೇ ಗಾರ್ಡನ್ ರೆಸ್ಟೋರೆಂಟ್ ಅಲ್ಲಿ ಕೆಲಸ ಮಾಡ್ತಿದ್ದಾನೆ, ವೇಟ್ರ್ ಆಗಿ. ನೋಡಿ ನಿಮ್ ಅಮೆರಿಕದ ಅವತಾರನ. ಏಯ್ ಮಗ ಆಯ್ತಾ ನಿಮ್ ಮುಖಕ್ ಮಂಗ್ಲಾರ್ತಿ? ಅವ್ನ್ ನೋಡಿದ್ರೆ ಅಮೆರಿಕದಿಂದ ಬಂದವನಾಗ ಇದ್ದಾನೆ, ಒಳ್ಳೆ ಕಾಡ್ ಕಪ್ಪಿ ತರ ಇದ್ದಾನೆ. ಭಾವ ಸೂಪರ್. ಕೊಡಿ ಕೈನಾ. ಇಟ್ಸ್ ಓಕೆ. ಥ್ಯಾಂಕ್ ಯು ಸೋ ಮಚ್. ನನ್ನ ಪ್ಲಾನ್ ಎಲ್ಲ ಅಪ್ಸೆಟ್ ಆಗೋಯ್ತು. ಅಪ್ಪ ಅವ್ನ್ ಬಂದಿಲ್ಲ ಅಂದಿದ್ರೆ ಇಷ್ಟೊತ್ ಹುಡ್ಗಿನ ಒಪ್ಸಿ MG ರೋಡ್ ಕರ್ಕೊಂಡು ಹೋಗ್ಬಿಡ್ತಾ ಇದ್ದೆ ಅಪ್ಪ. ಲೇ ನನ್ ಮಗನೇ, ಅವ್ನ್ ಯಾರು ಅಂತ ತೋರ್ಸು, ಅವ್ನ್ ಕಾಲ್ ಮುರಿಸ್ಬಿಡ್ತೀನಿ. ತೋರಿಸ್ತೀನಪ್ಪ, ಟೈಮ್ ಬರ್ಲಿ ತೋರಿಸ್ತೀನಿ. ಅಯ್ಯ ನನ್ನ ಮಗನೇ, ಅಮಾವಾಸ್ಯೆ ಎಲ್ಲ ತಂಗಳ್ತೀನಿ. ನಡಿಯ ನಡಿಯಪ್ಪ. ನಡಿಯ. ಕರ್ಕೊಂಡು ಬರ್ತಾ ಇರ್ತಾನೆ. ಚೆನ್ನಾಗಿರುತ್ತೆ. ಕೃಷ್ಣ ಯು ಆರ್ ಗ್ರೇಟ್. ಬರ್ಲಿಲ್ವಲ್ಲ? ಹುಷಾರ್ ಸರ್. ಓಹೋ ಯಾಕ್ ಮಾವ? ಅಂಜು ಅತ್ತೆ ಬನ್ನಿ ಬನ್ನಿ ಬನ್ನಿ. ಏನಳಿ ಅಂದ್ರೆ ಏನ್ ಅಯ್ಯೋ ಇದೇನ್ರಿ ಕಾಲಿಗೆ ಪೆಟ್ ಮಾಡ್ಕೊಂಡ್ ಬಂದಿದ್ದೀರಾ? ಎಲ್ಲಾಯ್ತು? ಏನೋ ಆಕಾಶನೇ ತಲೆ ಮೇಲೆ ಬಿದ್ದೋರ್ತಾರೆ, ಯೋಚನೆ ಮಾಡ್ಕೊಂಡು ಹೋಗ್ತಿರ್ತಾರೆ. ಯಾವ್ದೋ ಆಟೋಗೋ ಕಾರ್ಗೋ ಸಿಗಾಕೊಂಡಿರ್ತಾರೆ. ರೈಟ್ ಸರ್, ಯು ಪರ್ಫೆಕ್ಟ್ಲಿ ರೈಟ್. ಇವ್ರ ಪಾಡಿಗೆ ಇವ್ರು ಬರ್ತಿದ್ರು, ಆಟೋ ಬಂದ್ ಗುದ್ದೇ ಬಿಟ್ಟ. ಆನ್ ಮಾಡ್ದೆ, ಪಾಪ ಇವ್ರಿಗೆ ಗೊತ್ತಾಗ್ಲಿಲ್ಲ. ಇದ್ರಲ್ಲಿ ನಿಮ್ದೇನು ತಪ್ಪಿಲ್ಲ. ನನಗೆ ತಲೆ ಸುತ್ತಾಗಾಯ್ತು, ಹಾಗೆ ಬಿದ್ಬಿಟ್ಟೆ. ಕೂತ್ಕೊಳ್ಳಿ. ಇಲ್ಲ ಇಲ್ಲ ಪರವಾಗಿಲ್ಲ, ನನ್ ಕೆಲ್ಸ ಇದೆ, ಹೊರಡ್ತೀನ. ಪರವಾಗಿಲ್ಲ, ಕೂತ್ಕೊಳ್ಳಿ. ಕೂತ್ಕೊಳ್ಳಿ. ಗಜು, ಒಂದ್ ಲೋಟ ಕಾಫಿ ತಗೊಂಬ. ಏನ್ ಮುಖ ನೋಡ್ತಾ ಇದ್ಯಾ? ಒಂದ್ ಲೋಟ ಸ್ಟ್ರಾಂಗ್ ಕಾಫಿ ತಗೊಂಬ ಅಂದೆ. ಒಂದ್ ಲೋಟ ಅಂತ ಹೇಳ್ತಿದ್ದಾರೆ. ಇಲ್ಲ ಪರವಾಗಿಲ್ಲ ಬಿಡಿ, ನನ್ಗೇನ್ ಕಾಫಿ ಬೇಡ. ತರ್ತಾರೆ ಬಿಡಿ, ಅಂದಾಗ ಮರ್ತ್ಬಿಟ್ಟೆ. ಇವಳು ನನ್ ಮೊದಲನೇ ಹೆಂಡತಿ, ಅಲ್ಲಲ್ಲ ನನ್ ಹೆಂಡತಿ ಗಜಲಕ್ಷ್ಮಿ ಅಂತ. ನಮಸ್ತೆ. ಇವಳು ನನ್ನ ಮೊದಲನೇ ಮಗಳು ಅಂಜು. ಮೊದಲನೇ ಮಗಳು. ನಮಸ್ತೆ. ನೋಡೆ ಅಪ್ಪ, ಏನಿದು? ಏನಾಯ್ತು? ಗಾಬರಿ ಪಡೋ ಅಂತದ್ದೇನಿಲ್ಲಮ್ಮ, ಸ್ವಲ್ಪ ತಲೆ ಸುತ್ತದಾಗಾಯ್ತು. ಇವಳು ನನ್ನ ಎರಡನೇ ಮಗಳು ಸಂಜು. ಹಾಯ್. ಹಾಯ್. ಎಂತ ಕೆಲ್ಸ ಮಾಡ್ಕೊಂಡ್ರಿಪ್ಪ, ನಡೆಯಕ್ಕಾಗತ್ತಾ? ತಗೊಳ್ಳಿ. ತಗೊಳ್ಳಿ ನಿಮ್ಗೆ. ಸರ್ ನೀವು? ಇಲ್ಲ, ನಾನು ನಮ್ಮ ಮನೇಲಿ ಕಾಫಿ ಕುಡಿಯೋಲ್ಲ. ಒಂಬತ್ತು 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 ತೋಳ ಹಳ್ಳಕ್ಕೆ ಬಿತ್ತು. ಓ ಹ? ಮರ್ತ್ಬಿಟ್ಟಿದ್ದೆ. ಏನು? ಕಾಸ್ಟ್ಲಿ ಮಾತ್ರೆ ಮರಿದೆ ತಗೋಬೇಕು ಸರ್. ಇಷ್ಟು ಜ್ಞಾಪಕ ಇಟ್ಕೊಂಡು ಕೊಟ್ಟ ಮೇಲೆ ನಾನು ತಗೊಳ್ದೇ ಇರ್ತೇನೆ. ಅಂದಹಾಗೆ ಒಂದು ವಿಷಯ. ಏನ್ ಸರ್? ನಿಮಗೆ ಮದುವೆ ಆಗಿದ್ಯಾ? ಇನ್ನೂ ಇಲ್ಲ ಸರ್, ನಮ್ ತಂದೆ ತಾಯಿ ಹೆಣ್ಣು ನೋಡ್ತಾ ಇದ್ದಾರೆ. ಓ ಸಂತೋಷ ಸಂತೋಷ. ಆ, ಆ. ಬಾಮ್ಮ. ಅಂದಹಾಗೆ ನಿಮ್ ಹೆಸರೇನು? ಆನಂದ್. ಆನಂದ್.
ಅಂದ್ಹಾಗೆ ನಿಮ್ ಅಡ್ರೆಸ್ ಕೊಟ್ರೆ ನನ್ ಕಾಲ್ ವಾಸಿ ಆದ ತಕ್ಷಣ ನಿಮ್ ಮನೆಗ್ ಬರೋಣ ಅಂತ. ಯಾಕೆ? ಹಾಗೆ ನಿಮ್ ತಂದೆ ತಾಯಿನ ನೋಡಿ ಮಾತಾಡ್ಸ್ಕೊಂಡ್ ಬರೋಣ ಅಂತ. ಸುಮ್ನೆ ಹಾಗೆ. ಹಾಗೆ ಓಕೆ ಸರ್. ಅಂದ್ಹಾಗೆ ಹಾ. ನೀವ್ ಏನ್ ಮಾಡ್ಕೊಂಡಿದ್ದೀರಾ? ಬಿಸ್ನೆಸ್ ಇಲ್ಲ ಕೆಲ್ಸಾನ? ಎಲ್ಸ ತುತು ಸರ್, ನಮ್ದು ಸ್ವಂತ ಬಿಸ್ನೆಸ್ ಇದೆ. ಒಂದ್ 500 ಎಕರೆ ಕಾಫಿ ಎಸ್ಟೇಟ್ ಇದೆ. ಬೆಂಗಳೂರಲ್ಲಿ ಒಂದ್ 2-3 ಮನೆ ಇದೆ. ಮಂಗಳೂರಲ್ಲಿ ಕಾಂಪ್ಲೆಕ್ಸ್ ಇದೆ. 5 ಲಕ್ಷ ಸರ್. 5 ಲಕ್ಷ ರೆಂಟ್ ಬರುತ್ತೆ ಸರ್. ಸರ್ ಕಾಲ್ ಸರಿ ಹೋದ್ಮೇಲೆ ಹೇಳಿ, AC ಕಾರಲ್ಲಿ ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನ. ತುಂಬಾ ಸಂತೋಷ, ತುಂಬಾ ಸಂತೋಷ. ಸರ್ ಯಾರವರು? ಯಾರು? ಓಹ್, ಇವ್ರಾ? ನಾನು ಹೇಳೋದ್ ಮರ್ತ್ಬಿಟ್ಟಿದ್ದೆ. ನನ್ನ ಮೊದಲನೇ ಅಳಿಯ. ಓ, ಎಲ್ಲೋ ಗೌರ್ಮೆಂಟ್ ಆಫೀಸಲ್ಲಿ ಆಫೀಸರ್ ಸರ್ ಅವರು. ಗೌರ್ಮೆಂಟ್ ಆಫೀಸರ್ ಅಂತಲೇ ನಾನು ಬೇಸ್ಟ್ ಬಿದ್ದಿದ್ದು. ಯಾವ್ದೋ ಗೌರ್ಮೆಂಟ್ ಆಫೀಸಲ್ಲಿ ಕ್ಲಾರ್ಕ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಸ್ಪೇರ್ ಟೈಮ್ ಅಲ್ಲಿ ಮನೆ ಕೆಲಸ ಮಾಡ್ಕೊಂಡಿದ್ದಾರೆ. ಹಾಯ್ 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 ಹಾಯ್. ಸರಿ ಸರ್, ನಾನು ಹೊರಡ್ತೀನಿ. ಕೊಟ್ಬಿಟ್ರಾ? ಹಾ. ಅದೇ ಮರಿಬೇಡಿ. AC ಕಾರಲ್ಲಿ ಕರ್ಕೊಂಡು ಹೋಗ್ತೀನಿ. ಗಜಲಕ್ಷ್ಮಿ, ಅಂಜು, ಸಂಜು, ಏನಾಯ್ತ್ರಿ? ಬನ್ನಿ ಬನ್ನಿ. ಕಾಲ್ ನೋವಾ? ನೀರ್ ಕೊಡ್ಲಾ? ಮಾತ್ರೆ ತಗೋತೀರಾ? ಅದೆಲ್ಲ ಏನಿಲ್ವೇ. ಈಗ ಬಂದಿದ್ನಲ್ಲ ಹುಡುಗ, ಹೇಗೆ? ಅಯ್ಯೋ, ಏನ್ ಬುದ್ಧಿರಿ ನಿಮ್ದು. ಮನೆಗ್ ಬಿಡಕ್ ಬಂದಿರೋ ಹುಡುಗನ್ ಮೇಲೆ ಕಣ್ಣಾಕ್ತಿರಲ್ಲ. ಸುಮ್ನೆ ನಿಮ್ಮನ್ ಕೇಳ್ತೀನಲ್ಲ. ಅಯ್ಯೋ ಸಂಜು, ಹ್ಮ್ ಹುಡುಗ ಹೇಗೆ? ಪರವಾಗಿಲ್ಲ. ಪರವಾಗಿಲ್ಲ ಏನಮ್ಮ, ನೋಡ್ತಾ ಇರು ಹೇಗ್ ಸಂಬಂಧ ಕುದುರಿಸ್ತೀನಿ. 500 ಎಕರೆ ಕಾಫಿ ಎಸ್ಟೇಟು, ಬೆಂಗಳೂರಲ್ಲಿ 2-3 ಬಂಗ್ಲೆ, ಮಂಗಳೂರಲ್ಲಿ ದೊಡ್ಡ ಕಾಂಪ್ಲೆಕ್ಸು, 5 ಲಕ್ಷ ರೂಪಾಯಿ ಬಾಡಿಗೆ. ಸುಮ್ನೆನಾ? ಹೊರಟೇ ಬಿಟ್ರ? ಥ್ಯಾಂಕ್ಸ್. ಈಗ ನಮ್ಮ ಅಪ್ಪ ಅಮ್ಮನ ಎಲ್ಲಿ ನನ್ನ ತರೋದು? ತಪ್ಪಿಸ್ಕೊಳ್ಳೋದಕ್ಕೆ ಲಂಡನ್ ಅಲ್ಲಿ ಇದಾರೆ ಅಂತ ಹೇಳ್ಬಿಟ್ಟಿದೀನಿ. ಈಗೇನ್ ಮಾಡೋದು? ಮಾಡೋದೇನು, ಹುಡ್ಸೋದ್ರಾಯ್ತು. ಅಪ್ಪ ಅಮ್ಮನ ಹುಡ್ಸೋದ? ನಾನು ಹೇಳಿದ್ದು ಬಾಡಿಗೆ ಅಪ್ಪ ಅಮ್ಮನ ಹುಡುಕದ್ರಾಯ್ತು ಅಂತ. ಬಾಡಿಗೆ ಅಪ್ಪ ಅಮ್ಮನ? ಎಸ್. ನಿನಗ್ ನಮ್ ಸಂಜನ ಇಷ್ಟ ಆಗಿದೆ ಹೇಳ್ತಾನೆ. ಹೂನಪ್ಪ, ನಾನ್ ಮದ್ವೆ ಆದ್ರೆ ಅವಳನೇ ಆಗ್ಬೇಕು ಅಂತ ಡಿಸೈಡ್ ಮಾಡ್ಬಿಡಿ. ಅಷ್ಟಾದ್ರೆ ಸಾಕ್ಬಿಡು, ನಡಿ ಹೋಗೋಣ. ಎಲ್ಲಿಗೆ? ನನಗೆ ಒಬ್ರು ಬ್ಯಾಂಕ್ ಜನಾರ್ದನ್ ಅಂತ ಸಿನಿಮಾ ಆರ್ಟಿಸ್ಟ್ ಗೊತ್ತು. ಅವ್ರ ಹತ್ರ ಹೋಗಿ ಬಾಡ್ಗೆ ಅಪ್ಪ ಅಮ್ಮನ್ ತರ ಆಕ್ಟ್ ಮಾಡಿ ಅಂತ ಕೇಳಿದ್ರಾಯ್ತು. ಲವ್, ಅವ್ರು ಇದಕ್ಕೆಲ್ಲ ಒಪ್ತಾರೇನೋ? ಲವ್, ಕೂತ್ ಜಾಗದಲ್ಲೇ ಒಪ್ತಾರ, ಮಾಡ್ತಾರ, ಬಿಡ್ತಾರ ಅಂತ ಯೋಚನೆ ಮಾಡ್ತಾ ಇದ್ರೆ ಏನು ಸಾಧನೆ ಮಾಡಕ್ ಆಗಲ್ಲ. ಓಕೆ, ಮೊದ್ಲು ಹೋಗೋಣ. ಎಲ್ಲ ಕೃಷ್ಣ ಲೀಲೆ. ಪ್ರಾರಂಭ ಮಾಡೋಣ. ಅಮರ ಮಧುರ ಪ್ರೇಮ ನೀ ಬಾಬೇಗ ಚಂದಮಾಮ, ಬಾಬೇಗ ಚಂದಮಾಮ. ಯಾರೋ ಬಂದ್ರು ಅಂತ ಕಾಣುತ್ತೆ. ಯಾರದು? ಯಾರೋ? ನಮಸ್ಕಾರ ಬ್ಯಾಂಕ್ ಜನಾರ್ದನ್ ಅವ್ರೆ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ಬನ್ನಿ 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 ಬನ್ನಿ, ಕೂತ್ಕೊಳ್ಳಿ ಕೂತ್ಕೊಳ್ಳಿ. ನಮಸ್ಕಾರ. ಏನು ಎಲ್ಲೂ ಶೀಲ್ಡ್ಗಳೇ ಕಾಣಿಸ್ತಾ ಇಲ್ಲ. ಆಯ್ತು ಬಿಡಪ್ಪ. ಏನೋ ಪ್ರಾಕ್ಟೀಸ್ ಮಾಡ್ತಿದ್ದಾಗಿತ್ತು. ಮುಂದಿನ ವಾರ ನಾಟಕ ಇತ್ತು, ಅದಕ್ಕೆ ಪ್ರಾಕ್ಟೀಸ್ ಮಾಡ್ತಾ ಇದ್ವಿ. ಏನು ತಾವು ಈ ಕಡೆ ಆಫೀಸ್ ನಲ್ಲಿ ಏನಾದ್ರು ರಾಜ್ಯೋತ್ಸವ ಕಾರ್ಯಕ್ರಮ ಇದೆಯಾ? ಇಲ್ಲ ಇಲ್ಲ, ಕಾರ್ಯಕ್ರಮ ಏನಿಲ್ಲ. ಮತ್ತೆ ಹೇಳ್ತೀನಿ. ಈತ ನನ್ನ ಫ್ರೆಂಡ್ ಆನಂದ್ ಅಂತ. ನಮಸ್ಕಾರ. ಒಂದ್ ಸ್ವಲ್ಪ ದಿನದ ಮಟ್ಟಿಗೆ ನೀವು ಇವನ್ ತಂದೆ ತರ ಆಕ್ಟ್ ಮಾಡ್ಬೇಕು, ಮತ್ತೆ ನಿಮ್ ಶ್ರೀಮತಿ ಅವರು ಇವನ್ ತಾಯಿ ತರ ಆಕ್ಟ್ ಮಾಡ್ಬೇಕು. ನಾನಾ? ತಂದೆ ತಾಯಿ ತರ ಆಕ್ಟಿಂಗ? ಯಾಕೆ?
ಒಪ್ಕೊಳ್ಳೋದಾ ನಿಮ್ ಕೆಲ್ಸ ಆಯ್ತು ಅಂತ ಇಟ್ಕೊಳ್ಳಿ. ಡೇಟು ನಮ್ ರೇಟು ಫಿಕ್ಸ್ ಮಾಡ್ಬಿಟ್ರೆ ಎಷ್ಟ್ ಕೊಡ್ಬೇಕು ಅಂತ ನೀವೇ ಹೇಳ್ಬಿಡಿ. ಗಂಡ ಹೆಂಡತಿ ಇಬ್ರು ಬಂದು ಆಕ್ಟ್ ಮಾಡೋದಿಕ್ಕೆ ನಾವು 12,000 ರೂಪಾಯಿ ತಗೋತೀವಿ. ನೀವೊಂದು 10,000 ರೂಪಾಯಿ ಕೊಡಿ. 10,000 ರೂಪಾಯಿ ಬೇಡ, ಒಂದ್ 8,000 ರೂಪಾಯಿ ಕೊಡ್ತೀವಿ, ಮಾಡ್ಕೊಡಿ. 8,000 ರೂಪಾಯಿಗೆ ನಾವಿಬ್ರು ಕರಿಬಸಿನವ್ರು ಮಿಸ್ ಕಾಲ್ ಬಂದಿತ್ತು ನೋಡು. ಕೃಷ್ಣ ಅವರೇ, ನೀವು ನಮಗೆ ಪರಿಚಯಸ್ಥರು, ನೀವೇನ್ ಡಿಸೈಡ್ ಮಾಡ್ತಿರೋ ಅದು ನಮಗೆ ಓಕೆ. ಸರಿ, ಹಾಗಾದ್ರೆ ಕೆಲಸ ಆದ್ಮೇಲೆ ನಿಮ್ಗೊಂದು ಸ್ಪೆಷಲ್ ಗಿಫ್ಟ್ ಕೊಡ್ತೀವಿ. ನೀವ್ ಹೇಳಿದ್ಮೇಲೆ ಆಯ್ತು. ಒಂದ್ 5,000 ರೂಪಾಯಿ ಅಡ್ವಾನ್ಸ್ ಕೊಟ್ಬಿಡಿ. ಡೇಟು ಲೊಕೇಶನ್ ಹೇಳ್ಬಿಟ್ರೆ ಟೈಮಿಗೆ ಸರಿಯಾಗಿ ಬಂದ್ಬಿಡ್ತೀವಿ. ಓಕೆ. 5,000 ರೂಪಾಯಿ ಅಡ್ವಾನ್ಸು. ನೆನಪಿರ್ಲಿ, ನಾಳೆ ಮಧ್ಯಾಹ್ನ 3 ಗಂಟೆ ಕರೆಕ್ಟ್ ಆಗಿ ಬಂದ್ಬಿಡ್ತೀವಿ. ಕೆಲಸ ಮುಗಿದ ತಕ್ಷಣ ಅಲ್ಲೇ ಸೆಟ್ಲ್ಮೆಂಟ್ ಮಾಡ್ಬಿಡ್ಬೇಕು. ಅದ್ರ ಬಗ್ಗೆ ನೀವೇನು ಯೋಚನೆ ಮಾಡ್ಬೇಡಿ. ಕಾರ್ಡ್ ಕೊಡು. ಕಾಫಿ? ಇಲ್ಲ, ಪರವಾಗಿಲ್ಲ, ಟೈಮ್ ಆಯ್ತು. ಇದು ಇವ್ರ ಅಡ್ರೆಸ್, ಕರೆಕ್ಟ್ ಆಗಿ ಬಂದ್ಬಿಡಿ. ಹಲೋ, ನಾನಪ್ಪ ನಾರಾಯಣರಾವ್ ಮಾತಾಡ್ತಾ ಇರೋದು. ಮಾತಾಡು. ಹಲೋ ಅಂಕಲ್. ಏನಿಲ್ಲ, ನಿಮ್ ತಂದೆ ತಾಯಿ ಲಂಡನ್ ನಿಂದ ಯಾವಾಗ ಬರ್ತಾರೆ ಅಂತ ತಿಳ್ಕೊಳಕ್ ಫೋನ್ ಮಾಡಿದೆ. ನಾನೀಗ ಏರ್ಪೋರ್ಟ್ ಅಲ್ಲೇ ಇದ್ದೀನಿ. ಫ್ಲೈಟ್ ಬಂತು, ಜಸ್ಟ್ ಲ್ಯಾಂಡ್ ಆಯ್ತು. ಹೌದಾ? ತುಂಬಾ ಸಂತೋಷ, ತುಂಬಾ ಸಂತೋಷ. ಅಂದ ಹಾಗೆ ನಿಮ್ ತಂದೆ ತಾಯಿನ ನಮ್ಮನೆಗೆ ಯಾವಾಗ ಕರ್ಕೊಂಡ್ ಬರ್ತೀರಾ? ನಾಳೆ ಸಾಯಂಕಾಲ 4 ಗಂಟೆಗೆ. ಬನ್ನಿ ಬನ್ನಿ ಬನ್ನಿ, ನಾನ್ ನಿಮಗೋಸ್ಕರ ಕಾಯ್ತಾ ಇರ್ತೀನಿ. ಸರಿ ಅಂಕಲ್. ಒಳ್ಳೇದು. ಫಿಕ್ಸ್. ಸರ್, ನಾವು ಹೊರಡ್ತೀವಿ. ನಾಳೆ ಮಧ್ಯಾಹ್ನ 3 ಗಂಟೆ ಕರೆಕ್ಟ್ ಆಗಿ ಈ ಅಡ್ರೆಸ್ ಬಂದ್ಬಿಡಿ. ಅಡ್ವಾನ್ಸ್ ತಗೊಂಡಿದೀವಲ್ಲ, ನೀವ್ ಹೇಳಿದ ಡೇಟಿಗೆ, ನೀವ್ ಹೇಳಿದ ಲೊಕೇಶನ್ಗೆ, ನೀವ್ ಹೇಳಿದ ಟೈಮಿಗೆ ಜಮ್ ಅಂತ ಹಾಜರಾಗ್ಬಿಡ್ತೀವಿ. ವೆರಿ ಗುಡ್, ವೆರಿ ಗುಡ್. ಬರ್ತೀವಿ. ಸರ್, ನಿಮ್ಮನ್ನ ಲಂಡನ್ ಇಂದ ಬರ್ತಿರೋದು ಅಂತ ಹೇಳಿದೀವಿ. ಸೊ ಅಪ್ಪಿ ತಪ್ಪಿ ಇದೇ ವೇಷದಲ್ಲಿ ಬಂದಿಗಿಂತ ಬಿಟ್ಟಿರಾ ಅಂತ. ಏನ್ ಸರ್, ಅಲ್ಲಿ ನೋಡಿ ಯಾವ ಗೆಟಪ್ ಅಲ್ಲಿ ಬರ್ತೀವಿ ಅಂತ. ತುಂಬಾ ಎಕ್ಸ್ಪೆರಿಮೆಂಟ್ ಮಾಡಕ್ ಹೋಗ್ಬೇಡಿ, ನಮ್ದೇನ ಎಕ್ಸ್ಪೆರಿಮೆಂಟಲ್ ಸಿನಿಮಾ ನೋಡಲ್ಲ. ರಿಯಲ್ ಲೈಫ್ ನಲ್ಲಿ ರೀಲ್ ತರ ಆಕ್ಟ್ ಮಾಡ್ಬೇಕು. ಸರಿ ಸರಿ, ಬಾ ಪ್ರಾಕ್ಟೀಸ್ ಮಾಡೋಣ. ಅಮರ ಮಧುರ ಪ್ರೇಮ ನೀ ಬಾ ಬೇಗ ಚಂದ ಮಾಮ. ನಮಸ್ಕಾರ ಆನಂದ್ ಅವರೇ, ನಮಸ್ಕಾರ. ನೋಡಿದ್ರಾ, ಕರೆಕ್ಟ್ ಟೈಮಿಗೆ ಕರೆಕ್ಟ್ ಲೊಕೇಶನ್ಗೆ ಟಾಕು ಟೀಕಾಗಿ ಜಮ್ ಅಂತ ಬಂದ್ಬಿಟ್ವಿ. ವೆರಿ ಗುಡ್. ಹೊರಡೋಣ. ಕಾಫಿ ರೀ, ಯಾವಾಗ್ಲೂ ಕಾಫಿ ಟೀ ಅಂತೆ, ಸುಮ್ನೆ ಇರ್ರಿ. 2 ಬೂಸ್ಟ್ ಕೊಟ್ಬಿಡಿ ಸಾಕು. ಬೂಸ್ಟ್? ರಂಗಮ್ಮ, 2 ಗ್ಲಾಸ್ ಬೂಸ್ಟ್ ತಗೊಂಬನ್ರಿ ಬೇಗ. ಆಯ್ತು ಸರ್. ಮನೆ ಅಡ್ರೆಸ್ ಸಿಗೋದೇನು ತೊಂದರೆ ಆಗ್ಲಿಲ್ಲ ತಾನೆ? ಲೊಕೇಶನ್ ಹುಡುಕೋದ್ರಲ್ಲಿ ಏನು ತೊಂದರೆ ಆಗ್ಲಿಲ್ಲ. ಅಂದಾಗೆ ಈ ಮನೆ ಓನರ್ ಯಾರು? ನಮ್ ಬಾಸ್ ಈ ಮನೆ ಓನರ್, ಲಂಡನ್ ಅಲ್ಲಿ ಇದಾರೆ. ನಿಮ್ ಬಾಸ್ ಲಂಡನ್ ಇಂದ ಯಾವಾಗ ಬರೋದು? ಅವ್ರ ಮೂಡಿದ್ದ ಹಾಗೆ. ಅದ್ ಸರಿ, ಇದನ್ನೆಲ್ಲ ನೀವೇ ಕೇಳ್ತಾ ಇದೀರಾ? ಯಾಕೆಂದ್ರೆ ಮನೆ ಸೂಪರ್ ಆಗಿದೆ. ಶೂಟಿಂಗ್ ಕೊಟ್ರೆ ನಿಮ್ಗೆ ಬಾಡಿಗೆ ಸಿಗುತ್ತೆ, ನನಗೆ ಕಮಿಷನ್ ಸಿಗುತ್ತೆ. ಅದಕ್ಕೆ ಈ ಕೆಲ್ಸನೇ ಹೆದರ್ಕೊಂಡ್ ಮಾಡ್ತಾ ಇದೀನಿ. ಅದನ್ ಬೇರೆ ಮಾಡಿ, 1 ನಿಮಿಷ ಇರಿ, ಕೃಷ್ಣಂಗ್ ಫೋನ್ ಮಾಡ್ತೀನಿ. ಹಾಯ್ ಆನಂದ್. ಕೃಷ್ಣ, ಅವರಿಬ್ರು ಬಂದಿದ್ದಾರೆ. ಓ, ವೆರಿ ಗುಡ್, ವೆರಿ ಗುಡ್. ಅವ್ರಿಬ್ರು ಕರ್ಕೊಂಡು ಹೊರಟಿರು, ನಮ್ಮ ಮಾವ ಕಾಯ್ತಾ ಇರ್ತಾರೆ. ಲವ್, ನೀನ್ ಇಷ್ಟೊತ್ತಿಗೆ ಬರ್ತೀಯೋ? ನನಗೆ ಈಗಲೇ ಒಂಥರ ಭಯ ಆಗ್ತಾ ಇದೆ. ಏ ಫೂಲ್, ಯಾಕೋ ಹೆದರ್ಕೋತಿಯಾ? ನಾನಿಲ್ವಾ? ಅವ್ರನ್ನ ಕರ್ಕೊಂಡು ಹೋಗು, ನಾನು ಸ್ವಲ್ಪ ಲೇಟ್ ಆಗಿ ಬರ್ತೀನಿ. ಸರಿ ಡಾಡಾ, ಗುಡ್ ಲಕ್. ಥ್ಯಾಂಕ್ಸ್ ಕಣ. ಓಕೆ, ಬಾಯ್. ಕೃಷ್ಣ ಅಲ್ಲೇ ಬಂದು ಜಾಯ್ನ್ ಆಗ್ತಾನಂತೆ, ಹೊರಡೋಣ. ಇನ್ನು ಬೂಸ್ಟೇ ಬರ್ಲಿಲ್ಲ. ಸರ್, ಬೂಸ್ಟ್. ರಂಗಮ್ಮ, ಬೂಸ್ಟ್ ತಗೊಂಬಂದ್ ಕೊಡ್ರಿ ಅವ್ರಿಗೆ. ತರ್ತಾ ಇದೀನಿ ಸರ್. ತಗೊಳ್ಳಿ ಸರ್. ಹೊರಡೋಣ. ಟಾಯ್ಲೆಟ್ ಎಲ್ಲಿದೆ?
ಯಾಕೆ ಅದು ಬೂಸ್ಟ್ ಕುಡ್ದಲ್ಲ ಏನ್ರಿ ಹೊರಡೋ ಟೈಮಲ್ಲಿ ನಿಮ್ದು ರೀ ಬೇಗ ಬಂದ್ಬಿಡ್ತೀನಿ. ಹೋಗಿ ಅಲ್ಲಿದೆ. ಅಯ್ಯೋ ಬಳಸ್ತಾ ಇದೆಯಲ್ಲ. ಲಕ್ಷ್ಮಿ, ಮಹಾಲಕ್ಷ್ಮಿ, ಗಜಲಕ್ಷ್ಮಿ, ತುಂಬಾ ಬ್ಯುಸಿ ಆಗಿದ್ಯಾ? ಏನ್ರಿ ಏನಿಲ್ಲ, ನೀನ್ ಮಾಡೋ ತಿಂಡಿ ಮಾಮೂಲಾಗಿ ಮಾಡೋ ಹಾಗೆ ಮಾಡ್ಬೇಡ. ಚೆನ್ನಾಗಿ ಕೇಸರಿ, ಗೋಡಂಬಿ, ದ್ರಾಕ್ಷಿ, ತುಪ್ಪ ಎಲ್ಲ ಹಾಕಿ ರುಚಿ ರುಚಿಯಾಗಿ ಮಾಡು. ಶ್ರೀಮಂತರ ಸಂಬಂಧ. ನೀನ್ ಮಾಡಿದ ಕೈ ತಿಂಡಿನ ತಿಂದು ಕೂಡ್ಲೇನೆ ಅವ್ರು ಮೋಡಿ ಮಾಡ್ದಾಗೆ ಸಂಜುನ್ ಒಪ್ಕೊಂಡ್ಬಿಡ್ಬೇಕು. ರೀ, ನೀವ್ ಸ್ವಲ್ಪ ಸಮಾಧಾನವಾಗಿ ಅಲ್ಲಿ ಕೂತ್ಕೋತೀರಾ? ಪದೇ ಪದೇ ಅದೇ ಬಂದು ಹೇಳಿ ನನ್ ತಲೆ ತಿನ್ಬೇಡಿ. ನನ್ ಕೈ ಕಾಲೇ ಆಡ್ತಿಲ್ಲ ಬಿಡೆ. ಮಹಾಲಕ್ಷ್ಮಿ, ಅಪ್ಪ, ನಿಮಗ್ ಯಾಕೆ ಅಡಿಗೆ ಮನೆ ವಿಷಯ? ಸುಮ್ನೆ ಅಲ್ಲಿ ಹೋಗಿ ಕೂತ್ಕೊಳ್ಳಿ, ಹೋಗಿ. ಮಾಮ ಬಾಗ್ಲಿ ಇಡು. ಸರಿ ಮಾ. ಎಲ್ಲಿಟ್ಟಿದ್ಯಾ? ಅಲ್ಲೇ ಇದೆ ನೋಡಮ್ಮ. ನಮಸ್ತೆ ಅಂಕಲ್. ನಮಸ್ಕಾರ. ಇವ್ರು ನಮ್ ಡ್ಯಾಡಿ. ನಮಸ್ಕಾರ. ಇವ್ರು ನಮ್ಮ ಮಮ್ಮಿ. ನಮಸ್ಕಾರ. ಬನ್ನಿ ಬನ್ನಿ ಬನ್ನಿ. ಟಾಯ್ಲೆಟ್ ಬನ್ನಿ ಬನ್ನಿ. ಕೂತ್ಕೊಳ್ಳಿ. ಗಜಲಕ್ಷ್ಮಿ, ಅಂಜು, ನನ್ನ ಹೆಂಡತಿ ಗಜಲಕ್ಷ್ಮಿ. ನಮಸ್ಕಾರ. ನಮಸ್ಕಾರ. ಅವಳು ನನ್ನ ಮೊದಲನೇ ಮಗಳು ಅಂಜನಾ. ನಮಸ್ಕಾರ. ಓಹೋ ನಮಸ್ಕಾರ. ಗಜು, ಸಂಜು ಹತ್ರ ಜ್ಯೂಸ್ ಕೊಟ್ಟು ಕಳ್ಸು. ಆಯ್ತು. ಕಪ್ಪಡಪ್ಪ. ಲಂಡನ್ ನಿಂದ ಯಾವಾಗ ಬಂದ್ರಿ? ಪ್ರಯಾಣ ಎಲ್ಲ ಚೆನ್ನಾಗಿತ್ತಾ? ತುಂಬಾ ಚೆನ್ನಾಗಿತ್ತು. ಹೊಟ್ಟೆ ಬೇರೆ ನೋಯ್ತಾ ಇತ್ತು. 2 ಸಲ ಹೋಗ್ ಬಂದೆ. ಈಗ ಆರಾಮಾಗಿದ್ದೀನಿ. 2 ಸಲನಾ? ಒಂದೇ ಸಲ ಅಲ್ವಾ ಇವ್ರು ಹೋಗ್ ಬಂದಿದ್ದು? ಅದು 6 ತಿಂಗಳು ಹಿಂದೆ ಒಂದ್ಸತಿ ಹೋಗಿದ್ರು. ಈಗ ಇನ್ನೊಂದ್ಸತಿ ಹೋಗ್ ಬಂದ್ರು. ಯಾ 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 ಯಾ. ಮತ್ತೆ ಹೊಟ್ಟೆ ನೋವು ಅಂದ್ರಲ್ಲ, ಅದೇನು? ಓ, ಅದ ಲಂಡನ್ ಅಲ್ಲಿ ಒಬ್ರು ಫೇಮಸ್ ಡಾಕ್ಟರ್ ಇದಾರೆ. ಇವ್ರಿಗೆ ಆಗಾಗ ಸ್ವಲ್ಪ ಹೊಟ್ಟೆಲಿ ಪ್ರಾಬ್ಲಮ್ ಬರ್ತಿತ್ತು. ಅದಕ್ಕೆ ಹೋಗಿ ತೋರ್ಸ್ಕೊಂಡ್ ಬಂದಿದ್ರು. ಈಗ ಎಲ್ಲ ಸರಿ ಹೋಗಿದೆ ಅಲ್ವಾ ಡ್ಯಾಡಿ? ಯಾ 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 ಯಾ. ನನ್ನ ಫ್ರೆಂಡು ಲಂಡನ್ ಅಲ್ಲಿ ಇದ್ದಾನೆ, ಫೇಮಸ್ ಡಾಕ್ಟ್ರು. ನಾನು ಕಂಡ್ರೆ ಪಂಚೆ ಪ್ರಾಣ. ಪ್ರಾಣ? ಅದು ಪಂಚಪ್ರಾಣ. ನಮ್ ಡ್ಯಾಡಿ ನನಗೆ ಹೆಣ್ಣೊಡಕ್ ಬಂದಿದಾರಲ್ಲ, ಟೆನ್ಷನ್ಗೆ ಏನೇನೋ ಮಾತಾಡ್ತಾ ಇದಾರೆ ಅಷ್ಟೇ. ಯಾ ಯಾ ಯಾ. ಹೌದೌದು, ಟೆನ್ಷನ್ ಆದಾಗ ಹೀಗಾಗುತ್ತೆ. ಹೌದು ಅಂಕಲ್, ನಿಮ್ ಮಗಳನ್ನ ಬೇಗ ಕರ್ಸ್ಬಿಟ್ರೆ ತುಂಬಾ ಒಳ್ಳೇದು. ನಾವು ಬೇಗ ಹೊರಡ್ಬೇಕು. ಯಾಕಂದ್ರೆ ನಮ್ ಮಮ್ಮಿ ಡ್ಯಾಡಿ ಮತ್ತೆ ಲಂಡನ್ಗೆ ಹೋಗೋ ಚಾನ್ಸಸ್ ತುಂಬಾ ಇದೆ. ಯಾ 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 ಯಾ. ಆಯ್ತು ಆಯ್ತು. ಗಜು, ಗಜು, ಅಂಜು. ಓಹೋ ನಮಸ್ಕಾರ. ಚೆನ್ನಾಗಿದ್ದೀರಾ? ನಮ್ಮ ಅಳಿಯಂದ್ರು ನಿಮಗ್ ಮೊದ್ಲೇ ಗೊತ್ತಾ? ಇದೇನು ಹೀಗೆ ಕೇಳ್ತೀರಾ? ಇವರೇ ತಾನೇ ರೇಟ್ ಫಿಕ್ಸ್ ಮಾಡಿದ್ದು. ರೇಟ್ ಅಂದ್ರೆ ಡೇಟ್ ಅಂಕಲ್, ಡೇಟ್. ಡೇಟು ನನಗೊಂದು ಅರ್ಥವಾಗ್ತಾ ಇಲ್ವಲ್ಲ. ಇವರು ಡ್ಯಾಡಿ. ನಿಮ್ ಡ್ಯಾಡಿ ನಂತರ ಬೇರೆ ಯಾರನ್ನ ನೋಡಿ ಕನ್ಫ್ಯೂಸ್ ಮಾಡ್ಕೊಂಡಿದ್ದಾರೆ. ಹೌದು, ನಮ್ ಡ್ಯಾಡಿ ಆಗ್ಲಿಂದ ತುಂಬಾ ಕನ್ಫ್ಯೂಸ್ ಆಗ್ತಾ ಇದಾರೆ. ಕರೆಕ್ಟ್ ಕರೆಕ್ಟ್. ನನ್ನೂ ಕನ್ಫ್ಯೂಸ್. ಜ್ಯೂಸ್ ಬಂತು. ಕೊಡಮ್ಮ, ಜ್ಯೂಸ್ ಕೊಡು. ಬೇಗ ಕುಡೀರಿ. ಯಾಕೆ? ಘಮ ಘಮ ಅಂತ ತಿಂಡಿ ವಾಸನೆ ಬರ್ತಾ ಇದೆ. ಬ್ರೇಕ್ ಟೈಮಲ್ಲಿ ತಿಂಡಿನೂ ಮುಗಿಸ್ಬಿಡೋಣ. ಇವಳೆ ನನ್ನ 2ನೇ ಮಗಳು ಸಂಜನಾ. ಹುಡುಗಿ. ಐಸಿ ಐಸಿ. ನಮ್ಮ ಹುಡುಗಿ ನಿಮ್ಗೆ ಒಪ್ಪಿಗೆ ಆಗಿದ್ರೆ ಮದುವೆ ವಿಷಯ ಮಾತಾಡಬಹುದಾ? ಹುಡುಗಿ ಅಂತೂ ನಮ್ಮಿಬ್ರಿಗೂ ಒಪ್ಪಿಗೆ. ಮದುವೆ ಡೇಟ್ ಯಾವಾಗ ಬೇಕಾದ್ರೂ ಫಿಕ್ಸ್ ಮಾಡಿ, ಆದ್ರೆ ಮುಂಚಿತವಾಗಿ ನಮಗೆ ಡೇಟ್ ಹೇಳ್ಬಿಡಿ. ಡೇಟು
ಅಂಕಲ್ ನಿಮ್ಗೆ ಅನುಕೂಲ ಆಗೋ ಡೇಟ್ ನ ಫಿಕ್ಸ್ ಮಾಡಿ, ಪರವಾಗಿಲ್ಲ, ತೊಂದ್ರೆ ಇಲ್ಲ. ಅಡ್ವಾನ್ಸ್ ಆಗಿ ಹೇಳ್ಬಿಡ್ಲಪ್ಪ, ನಮಗೆ ಶೂಟಿಂಗ್ ಇರುತ್ತಲ್ಲ. ಶೂಟಿಂಗ್ ಅಂಕಲ್, ಗನ್ ಶೂಟಿಂಗ್. ನಮ್ ಡ್ಯಾಡಿ ಗನ್ ಲೈಸೆನ್ಸ್ ಅಪ್ಲೈ ಮಾಡಿದ್ದಾರೆ, ಅದಕ್ಕೆ ಪ್ರಾಕ್ಟೀಸ್ ಬೇಕಲ್ಲ, ಅದಕ್ಕೆ. ಅಲ್ವಾ ಡ್ಯಾಡಿ? ಓ ಆಗ ಸರಿ ಸರಿ, ಬನ್ನಿ ಬೇಗ ತಿಂಡಿ ತಿನ್ಬೋಣ. ಅದೆಲ್ಲ ಏನು ಬೇಡ ಅಂಕಲ್, ನಮ್ ಡ್ಯಾಡಿ ಮಮ್ಮಿ ಸ್ಟ್ರಿಕ್ಟ್ ಡಯಟ್ ಅಲ್ಲಿ ಇದಾರೆ. ಅದು ಅಲ್ದೆ ಈಗ ತಾನೇ ಜ್ಯೂಸ್ ಕುಡ್ದಿದೀವಲ್ಲ. ಅಯ್ಯೋ ಹಾಗಂದ್ರೆ ಹೇಗೆ, ತಿಂಡಿ ಎಲ್ಲ ರೆಡಿ ಮಾಡ್ಬಿಟ್ಟಿದೀವಿ, ಬನ್ನಿ ಪರವಾಗಿಲ್ಲ. ಬನ್ನಿ ಬನ್ನಿ. ತಲಾಹರಟೆ ಮಾಡದೆ ಸುಮ್ಮನೆ ತಿಂಡಿ ತಿಂದು ಹೊರಡು, ಇಲ್ಲ ಅಂದ್ರೆ ಕತ್ತರಿಸ್ಬಿಡ್ತೀನಿ ಏನ ಪೇಮೆಂಟ್ ನ. ನಾನ್ ಮಾಡಿರೋ ಆಕ್ಟಿಂಗ್ ಗೆ ನೀವು ಡಬಲ್ ಪೇಮೆಂಟ್ ಕೊಡ್ಬೇಕು, ಹಾಗೆ ಆಕ್ಟ್ ಮಾಡಿದೀನಿ. ಈ ಓವರ್ ಆಕ್ಟಿಂಗ್ ಬಂದಿರೋ ತೊಂದ್ರೆ. ಸುಮ್ಮನೆ ತಿಂಡಿ ತಿಂದು ಹೊರಡು. ಬನ್ನಿ ಬನ್ನಿ ಕೂತ್ಕೊಳ್ಳಿ. ತಂದೆ ಮಕ್ಕಳು ಅಂದ್ರೆ ತುಂಬಾ ಅನ್ಯಾಯ. ಬನ್ನಿ, ಬನ್ನಿ, ಅಲ್ಲಿ ಬನ್ನಿ. ಹಾಕಿ. ನಾನು ಸ್ವೀಟ್ ಪ್ರಿಯ, ಸ್ವಲ್ಪ ಜಾಸ್ತಿನೇ ಹಾಕಿ. ಸರಿ, ನೀವ್ ಇನ್ನೊಂಚೂರು ಕೇಸರಿ ಬಾತ್ ಹಾಕಿಸ್ಕೊಳ್ಳಿ. ಇಲ್ಲ ಇಲ್ಲ ಬೇಡ ನನ್ಗೆ, ಸಾಕು ಅಯ್ಯೋ ನನ್ಗೆ. ಬೇಡ ಅಂದ್ರೆ ಹೇಗೆ, ಅವ್ರು ಇಲ್ಲ, ಬೇಡ ಇಲ್ಲ. ಅಂತಾರೆ, ನೀನ್ ಹಾಕಮ್ಮ. ಬೇಡ. ಹಾಕಿಸ್ಕೊಳ್ಳಿ. ನಿಮ್ ಲಂಡನ್ ನಲ್ಲಿ ಇಷ್ಟು ರುಚಿ ಇರೋ ತಿಂಡಿ ಸಿಕ್ಕೋದೇ ಇಲ್ಲ. ತಿನ್ನಿ ತಿನ್ನಿ ತಿನ್ನಿ. ಅಯ್ಯೋ, ನಾನು ಊಟ ತಿಂಡಿಲಿ ಯಾವಾಗ್ಲೂ ಸಂಕೋಚನೆ ಪಟ್ಕೊಳ್ಳೋದಿಲ್ಲ. ಹಾಕ್ಸ್ಕೊತೀನಿ. ಆ ಜಿಲೇಬಿ ಹಾಕಮ್ಮ. ಕೊಡಿ, ಕೊಡಿ, ಕೊಡಿ. ನೀನ್ ಸ್ವಲ್ಪ ಹಾಕಿಸ್ಕೊಳ್ಳಿ. ಹಾಕಮ್ಮ. ತಗೊಳ್ಳಿ. ಥು, ಮರ್ಯಾದೆ ಕಳೀತಿದೆ. ಹೇಗೆ ನಾನ್ ನೋಡಿರೋ ಶ್ರೀಮಂತ ಸಂಬಂಧ. ಅದ್ಭುತ. ಅಬ್ಬಾ, ಹೊಟ್ಟೆ ತುಂಬೋಯ್ತು. ಥ್ಯಾಂಕ್ ಯು. ಎಷ್ಟು ರುಚಿಯಾಗಿತ್ತಲ್ವೇನ್ರಿ? ಹೋಗೋಣ. ತುಂಬಾ ಚೆನ್ನಾಗಿತ್ತು. ಹೌದು, ತಿಂದ? ನನ್ನ ಆಕ್ಟಿಂಗ್ ಹೇಗಿತ್ತು? ಆಚೆ ಸೆಪರೇಟ್ ಆಕ್ಸಿಗೆ ಹೇಳ್ತೀನಿ. ಬನ್ನಿ ಬನ್ನಿ ಕೂತ್ಕೊಂಡು ಮಾತಾಡೋಣ. ಇಲ್ಲ ಅಂಕಲ್, ನಮಗ್ ಲೇಟ್ ಆಗುತ್ತೆ, ಹೊರಡ್ತೀವಿ. ಹೌದಾ, ನಿಮ್ಗೆಲ್ಲ ಒಪ್ಪಿಗೆ ಆಗಿದೆ ಅಂತ ಕಾಣುತ್ತೆ. ನಮಗೂ ಎಲ್ರಿಗೂ ಒಪ್ಪಿಗೆ ಆಗಿದೆ. ನಿಮ್ ಮನೆಗೆ ನಾವು ಯಾವಾಗ ಬರೋಣ? ಮನೆಗೆ ನಾಳೆ 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 ಏ, ನಾಳೆ ನಾಳೆ ಹೋಗೋಣ. ಹಾ ಹೋಗೋಣ. ನಾಳೆ ಆಗಬಹುದು. ಮಮ್ಮಿ ಡ್ಯಾಡಿ ಹೊರಡೋಣ. ಬರ್ತೀವಮ್ಮ. ನಮಸ್ಕಾರ. ಬರ್ತೀವಿ. ನಮಸ್ಕಾರ. ಹೊರಡಿ ಹೊರಡಿ. ಬನ್ನಿ ಬಿಟ್ಟು ಬರ್ತೀನಿ. ನಡ್ರಿ. ಓಕೆನಾ? ತುಂಬಾ ಚೆನ್ನಾಗಿ ನಡ್ಕೊಂಡಿದ್ದಾರೆ. ಓಯೋಯೋಯೋ. ಏ ಸಂಜು, ಓಕೆನಾ? ಓಕೆ. ವೆರಿ ಗುಡ್ ವೆರಿ ಗುಡ್. ಮಾವ, ಶ್ರೀಮಂತ ಸಂಬಂಧ. ಓಕೆ.